ಎಲ್ಲರಿಗೂ ನಮಸ್ಕಾರಗಳು. ನಾವು ವಿದ್ಯಾರ್ಥಿಗಳೇ 10ನೇ ತರಗತಿ ವಿಜ್ಞಾನ ವಿಷಯದಲ್ಲಿ ಭಾಗದಲ್ಲಿ ಬರ್ತಕ್ಕಂಥ ಅಧ್ಯಾಯ ಜೀವಕ್ರಿಯೆಗಳಲ್ಲಿ ನಾವು ಇವತ್ತು ಸಸ್ಯಗಳಲ್ಲಿ ಸಾಗಾಣಿಕೆ ಒಂದು ಘಟಕದಲ್ಲಿ ಬರ್ತಕ್ಕಂಥ ಅಂಶಗಳನ್ನು ಅಭ್ಯಾಸ ಮಾಡೋಣ. ನಾವೀಗ ಸಸ್ಯಗಳಲ್ಲಿ ಸಾಗಾಣಿಕೆ ಅಂತಕ್ಕಂಥದ್ದನ್ನು ನಾವು ಸಸ್ಯಗಳಲ್ಲಿ ಸಾಗಾಣಿಕೆ ಹೇಗೆ ಆಗ್ತದೆ ಅಂತಕ್ಕಂಥದ್ದನ್ನು ನೋಡಿದಾಗ, ಸಸ್ಯಗಳು ಮತ್ತು ಪ್ರಾಣಿಗಳು ನಾವು ಇದನ್ನು ಹೋಲಿಕೆ ಮಾಡಿ ನೋಡಿದಾಗ, ಪ್ರಾಣಿಗಳು ಪರಪೋಷಕಗಳಾಗಿದ್ದು ಸಸ್ಯಗಳು ಸ್ವಪೋಷಕಗಳಾಗಿವೆ ಅಂತಕ್ಕಂಥದ್ದು ನಮಗೆಲ್ಲ ಗೊತ್ತಿದೆ. ಸ್ವಪೋಷಕಗಳು ಅಂತ ಹೇಳಿದರೆ ಏನು? ಯಾವ ಜೀವಿಗಳು ತಮ್ಮ ಆಹಾರವನ್ನು ತಾವೇ ತಯಾರಿಸಿಕೊಳ್ಳುತ್ತವೆಯೋ ಅಂತಹ ಜೀವಿಗಳಿಗೆ ನಾವು ಸ್ವಪೋಷಕಗಳು ಎಂದು ಕರಿತೀವಿ. ಈಗ ಈ ಒಂದು ಸ್ವಪೋಷಕಗಳಿಗೆ ನಾವು ಬಂದಾಗ, ಸಸ್ಯಗಳು ಏನಾಗಿದ್ದಾವೆ? ಸ್ವಪೋಷಕಗಳು. ಸಸ್ಯಗಳು ತಮ್ಮ ಆಹಾರವನ್ನು ತಾವೇ ತಯಾರಿಸ್ಕೊಳ್ತವೆ ಅಂತಕ್ಕಂಥದ್ದು ನಾವು ಹೇಳ್ತೀವಿ. ಹಾಗಾಗಿ ಇವುಗಳನ್ನು ಸ್ವಪೋಷಕಗಳು ಅಂತ ಕರಿತೀವಿ. ಸಸ್ಯಗಳು ತಮ್ಮ ಆಹಾರವನ್ನು ತಯಾರಿಸಿಕೊಳ್ಳುವಂತಹ ಕ್ರಿಯೆ ಹೆಸರೇನು ಅಂತ ಹೇಳಿದರೆ ದ್ಯುತಿಸಂಶ್ಲೇಷಣ ಕ್ರಿಯೆ. ಈ ದ್ಯುತಿಸಂಶ್ಲೇಷಣ ಕ್ರಿಯೆ ನಡೆಸಬೇಕಾದ್ರೆ ಸಸ್ಯಗಳಿಗೆ ಕೆಲವು ಕಚ್ಚಾ ವಸ್ತುಗಳು ಬೇಕಾಗ್ತವೆ ಅಂತಕ್ಕಂಥದ್ದು. ಏನು ಕಚ್ಚಾ ವಸ್ತುಗಳು ಬೇಕು? ಕಾರ್ಬನ್ ಡೈಆಕ್ಸೈಡ್, ನೀರು ಮತ್ತು ಸೂರ್ಯನ ಕಿರಣಗಳು. ಈ ಕಾರ್ಬನ್ ಡೈಆಕ್ಸೈಡ್, ಸೂರ್ಯನ ಕಿರಣಗಳು ಮತ್ತು ನೀರನ್ನು ಬಳಕೆ ಮಾಡಿಕೊಳ್ಳುವುದರ ಮೂಲಕ ಸಸ್ಯಗಳು ತಮ್ಮ ಆಹಾರವನ್ನು ತಾವೇ ತಯಾರಿಸಿಕೊಳ್ಳುತ್ತವೆ ಅಂತಕ್ಕಂಥದ್ದು. ದ್ಯುತಿಸಂಶ್ಲೇಷಣಾ ಕ್ರಿಯೆ ನಡೆದ ನಂತರ ಕ್ಲೋರೋಫಿಲ್ ಎಂಬ ಉತ್ಪನ್ನ, ಅಥವಾ ನಾವು ಇದನ್ನು ಪತ್ರಹರಿತು ಅಂತಕ್ಕಂಥದ್ದನ್ನು ಕೂಡ ಕರಿತೀವಿ. ಈ ಒಂದು ಸಸ್ಯಗಳು ತಾವು ತಯಾರಿಸಿದಂತಹ ಒಂದು ಕ್ಲೋರೋಫಿಲ್ಲನ್ನು ಏನು ಮಾಡ್ತವೆ? ಎಲೆಗಳಲ್ಲಿ ಫ್ಲೋಯಮ್ ಅಂಗಾಂಶ ಅಂತಕ್ಕಂಥದ್ದು ಏನು ಮಾಡ್ತದೆ? ಶೇಖರಿಸಿಕೊಂಡು ಇಟ್ಕೊಳ್ತದೆ ಅಂತಕ್ಕಂಥದ್ದು. ಈಗ ನಾವು ಸಸ್ಯಗಳಿಗೆ ಬಂದಾಗ, ಈ ಸಸ್ಯಗಳು ತಮ್ಮ ಆಹಾರವನ್ನು ತಯಾರಿಸಬೇಕಾದ್ರೆ, ದ್ಯುತಿಸಂಶ್ಲೇಷಣಾ ಕ್ರಿಯೆ ನಡೆಸಬೇಕಾದ್ರೆ ಇದ್ರ ಜೊತೆಗೆ ಕೆಲವು ಇತರೆ ಕಚ್ಚಾ ವಸ್ತುಗಳನ್ನು ಕೂಡ ಭೂಮಿಯಿಂದ ಪಡ್ಕೊಳ್ತವೆ ಅಂತಕ್ಕಂಥದ್ದು. ಭೂಮಿ ಅಂದರೆ ಮಣ್ಣು. ಈಗ ಅದೆಲ್ಲಿ ಬೆಳೆದಿರ್ತದೋ ಆ ಒಂದು ಜಾಗ. ಸಸ್ಯಗಳಿಗೆ ಮಣ್ಣು, ನೈಟ್ರೋಜನ್, ಫಾಸ್ಫರಸ್ ಮತ್ತು ಇತರ ಖನಿಜಗಳಂತಹ ಕಚ್ಚಾ ವಸ್ತುಗಳು ಈ ಒಂದು ಸಸ್ಯಗಳು ತಾವು ಬೆಳೀತಕ್ಕಂತಹ ಸ್ಥಳಗಳಲ್ಲಿ ಏನು ಮಾಡ್ತವೆ? ಪಡ್ಕೊಳ್ತವೆ ಅಂತಕ್ಕಂಥದ್ದು. ಈ ವಸ್ತುಗಳನ್ನು ಏನು ಮಾಡ್ತವೆ? ಹೀರಿಕೊಂಡು ಮಣ್ಣಿನೊಂದಿಗೆ ಸಂಪರ್ಕದಲ್ಲಿರುವ ಭಾಗ ಯಾವುದು ಅಂತ ಹೇಳಿದರೆ ಬೇರು. ನಮಗೆಲ್ಲ ಗೊತ್ತಿದೆ, ಸಸ್ಯದಲ್ಲಿ ಬೇರು ಬಹಳ ಮುಖ್ಯ. ಆ ಬೇರು ಸಸ್ಯವನ್ನು ಒಂದು ಆಧಾರವನ್ನು ಕೊಡುವುದರ ಮೂಲಕ ಸಸ್ಯಕ್ಕೆ ಬೇಕಾದಂತಹ ಕಚ್ಚಾ ವಸ್ತುಗಳನ್ನು ಸರಬರಾಜು ಮಾಡಲು ತುಂಬ ಸಹಾಯವನ್ನು ಮಾಡ್ತದೆ ಅಂತಕ್ಕಂಥದ್ದು. ಈಗ ನಾವು ಸಸ್ಯಗಳಲ್ಲಿ ನೋಡಿದಾಗ, ಈ ಸಸ್ಯಗಳು ಕೆಲವು ಎತ್ತರವಾಗಿರುತ್ತವೆ, ಕೆಲವು ಚಿಕ್ಕದಾಗಿರ್ತವೆ ಅಂತಕ್ಕಂಥ. ಈಗ ಅಂದರೆ ಒಂದು ಭೂಮಿಯಿಂದ ಅದರ ಒಂದು ಕಾಂಡ ಕಡಿಮೆ ಪ್ರಮಾಣದಲ್ಲಿ ಬೆಳೆದಿರ್ಬೋದು, ಅಥವಾ ಎತ್ತರವಾಗಿರ್ತಕ್ಕಂಥ ಬೆಳೆದಿರ್ಬೋದು. ಈ ಒಂದು ಸಸ್ಯದ ಒಂದು ಗಾತ್ರ ಅಂತರಕ್ಕೆ ಅನುಗುಣವಾಗಿ ಸಸ್ಯಗಳಲ್ಲಿ ಇರ್ತಕ್ಕಂತಹ ಕಚ್ಚಾ ವಸ್ತುಗಳು ಏನಾಗುತ್ತೆ? ಸಸ್ಯದ ಇತರೆ ಭಾಗಗಳಿಗೆ ಏನಾಗುತ್ತೆ? ಸುಲಭವಾಗಿ ವಿಸರಣೆಗೊಳ್ಳುತ್ತದೆ ಅಂತಕ್ಕಂಥದ್ದು. ಯಾವಾಗ ಸಸ್ಯದ ಒಂದು ಅಂತರ ಏನಿದೆ ಅದು ಕಡಿಮೆ ಇದ್ದಾಗ ಮಾತ್ರ ಏನಾಗುತ್ತೆ? ಈ ಒಂದು ಸಸ್ಯದ ಬೇರುಗಳು ಹೀರ್ತಕೊಳ್ತಕ್ಕಂತಹ ಏನು ವಸ್ತುಗಳು ಇರ್ತವೆ ಅವುಗಳು ಸಸ್ಯದ ಎಲ್ಲ ಭಾಗಗಳಿಗೆ ತಲುಪಿಸಲು ಅಥವಾ ಅದನ್ನು ಕಳುಹಿಸಿಕೊಡಲು
ಏನಾಗುತ್ತೆ, ಸುಲಭ ಆಗ್ತದೆ ಅಂತಕ್ಕಂಥದ್ದು ಮಕ್ಕಳ. ಆದರೆ ಸಸ್ಯದ ದೇಹದ ಒಂದು ಗಾತ್ರ ಅಥವಾ ಅಂತರ ಹೆಚ್ಚಾದರೆ ಏನಾಗ್ತದೆ ಅಂತಕ್ಕಂಥದ್ದು ಅಂದರೆ, ಸಸ್ಯದ ಗಾತ್ರ ಅಥವಾ ಅಂತರ ಹೆಚ್ಚಾದಾಗ ಈ ಒಂದು ಎಲೆಗಳಿಗೆ ಕಚ್ಚಾ ಪದಾರ್ಥಗಳು ಮತ್ತು ಬೇರುಗಳಿಗೆ ಶಕ್ತಿಯನ್ನು ಒದಗಿಸಲು ವಿಸರಣ ಪ್ರಕ್ರಿಯೆಯಲ್ಲಿ ಸಾಲುವುದಿಲ್ಲ ಅಂತಕ್ಕಂಥದ್ದು. ಅಂದರೆ ಸಸ್ಯ ಎತ್ತರವಾಗಿದ್ದಾಗ ಏನಾಗುತ್ತೆ, ಈ ಒಂದು ಕಚ್ಚಾ ವಸ್ತುಗಳು ಏನು ಬೇರುಗಳು ಹೀರಿಕೊಳ್ತಾವೋ ಅದನ್ನು ಸರಬರಾಜು ಮಾಡಲು ತುಂಬ ಏನಾಗುತ್ತೆ, ಸಾಗಾಣಿಕೆ ಮಾಡಲು ಸ್ವಲ್ಪ ಅಡೆತಡೆ ಉಂಟಾಗುತ್ತದೆ ಅಂತಕ್ಕಂಥದ್ದು. ಹೀಗೆ ಸಸ್ಯಗಳಲ್ಲಿ ವಿಭಿನ್ನವಾಗಿರ್ತಕ್ಕಂಥ ದೇಹ ವಿನ್ಯಾಸವನ್ನು ಹೊಂದಿರತಕ್ಕಂಥ ಸಸ್ಯಗಳಿಗೆ ಈ ಒಂದು ಕಚ್ಚಾ ಪದಾರ್ಥಗಳನ್ನು ಸರಬರಾಜು ಮಾಡಬೇಕಾದ್ರೆ ಏನು ಬೇಕು, ಶಕ್ತಿಯ ಅವಶ್ಯಕತೆ ಇರ್ತದೆ. ಈ ಒಂದು ಶಕ್ತಿ ಏನಾಗುತ್ತೆ, ಆ ಸಸ್ಯದ ಒಂದು ಅಂತರಕ್ಕೆ ಅನುಗುಣವಾಗಿ ಏನಾಗುತ್ತೆ, ಭಿನ್ನವಾಗಿರ್ತದೆ ಅಂತಕ್ಕಂಥದ್ದು. ನಾವೀಗ ಸಸ್ಯಗಳಲ್ಲಿ ನಮಗೆಲ್ಲ ಗೊತ್ತಿದೆ, ಸಸ್ಯಗಳು ಪ್ರಾಣಿಗಳ ಹಾಗೆ ಚಲಿಸುವುದಿಲ್ಲ. ಆದರೆ ಸಸ್ಯ ದೇಹವು ಅನೇಕ ಅಂಗಾಂಶಗಳಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ನಿರ್ಜೀವ ಜೀವಕೋಶಗಳನ್ನು ಹೊಂದಿರ್ತದೆ ಅಂತಕ್ಕಂಥದ್ದು. ಹಾಗೆ ಈಗ ನಾವು ಇದರ ಪರಿಣಾಮವಾಗಿ ಸಸ್ಯಗಳ ಶಕ್ತಿ ಅವಶ್ಯಕತೆ ಕಡಿಮೆ ಮತ್ತು ಅವು ನಿಧಾನಗತಿಯ ಸಾಗಾಣಿಕೆ ವ್ಯವಸ್ಥೆಯನ್ನು ಬಳಸುತ್ತದೆ ಅಂತಕ್ಕಂಥದ್ದು. ಆದರೆ ಅತ್ಯಂತ ಎತ್ತರ ಮರಗಳಲ್ಲಿ ಸಾಗಾಣಿಕೆ ವ್ಯವಸ್ಥೆಯು ಮಾಡಬೇಕಾದ ಕೆಲಸವು ಅತಿ ಏನಾಗಿರ್ತದೆ, ಹೆಚ್ಚಿನದಾಗಿರುತ್ತದೆ ಅಂತಕ್ಕಂಥ. ಅಂದರೆ ಎತ್ತರ ಮರಗಳು, ಈಗ ತೆಂಗಿನ ಗಿಡ ಆಗಿರ್ಬೋದು, ಅಡಿಕೆ ಆಗಿರ್ಬೋದು, ಅಥವಾ ಪೈನ್ ಮರಗಳಾಗಿರ್ಬೋದು, ಇಂತಹ ಅತ್ಯಂತ ಎತ್ತರವಾಗಿರ್ತಕ್ಕಂತಹ ಸಸ್ಯಗಳಲ್ಲಿ ಈ ಒಂದು ಕಚ್ಚಾ ಪದಾರ್ಥಗಳನ್ನು ಸರಬರಾಜು ಮಾಡಬೇಕಾದ್ರೆ ಶಕ್ತಿಯ ಅವಶ್ಯಕತೆ ಹೆಚ್ಚಬೇಕಾಗ್ತದೆ ಅಂತಕ್ಕಂಥದ್ದು. ಈಗ ನಮಗೆಲ್ಲ ಗೊತ್ತಿದೆ ಏನು ಅಂತ ಹೇಳಿದರೆ, ಸಸ್ಯಗಳಲ್ಲಿ ಸಾಗಾಣಿಕೆ ವ್ಯವಸ್ಥೆಗಳು ಸಂಗ್ರಾಹಕ ಶಕ್ತಿಯನ್ನು ಎಲೆಗಳಿಂದ ಮತ್ತು ಕಚ್ಚಾ ಪದಾರ್ಥಗಳನ್ನು ಬೇರುಗಳಿಂದ ಏನಾಗುತ್ತೆ, ಸಂಗ್ರಹಿಸಲ್ಪಡುತ್ತದೆ ಅಂತಕ್ಕಂಥದ್ದು. ಇಲ್ಲಿ ಎರಡೂ ಮುಖ್ಯವಾಗಿರ್ತಕ್ಕಂಥ ಭಾಗಗಳನ್ನು, ಅಂಶಗಳನ್ನು ನಾವಿಲ್ಲಿ ಕಾಣ್ತಾ ಇದ್ದೀವಿ. ಎರಡು ಮಾರ್ಗಗಳನ್ನು ಕಾಣ್ತಾ ಇದ್ದೀವಿ. ಒಂದು ಮಾರ್ಗ ಯಾವುದು ಅಂತ ಹೇಳಿದರೆ, ಶಕ್ತಿ ಅಂತಕ್ಕಂಥದ್ದು ಒಂದು ಮಾರ್ಗ. ಮತ್ತು ಈ ಶಕ್ತಿ ಎಲ್ಲಿರ್ತದೆ, ಎಲೆಗಳಲ್ಲಿ ಇರ್ತದೆ. ಕ್ಲೋರೋಫಿಲ್, ಪತ್ರಹರಿತು ಏನಿದೆ ಅಲ್ಲಿ ಶಕ್ತಿ ಇರ್ತದೆ. ಎರಡನೇ ಮಾರ್ಗ ಯಾವುದು ಅಂತ ಹೇಳಿದರೆ ಬೇರುಗಳು. ಈ ಬೇರುಗಳು ಏನು ಮಾಡ್ತವೆ, ಭೂಮಿಯಲ್ಲಿ ಇರುವಂತಹ ಕಚ್ಚಾ ಪದಾರ್ಥಗಳನ್ನು ಏನು ಮಾಡ್ತದೆ, ಅದು ಏನು ಮಾಡ್ತದೆ ಅಂತ ಹೇಳಿದರೆ ಬೇರುಗಳಿಂದ ಹೀರಿಕೊಂಡು ಅದು ಸರಬರಾಜು ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತದೆ ಅಂತಕ್ಕಂಥದ್ದು. ಈಗ ನಮಗೆಲ್ಲ ಮಕ್ಕಳಿಗೆ ಗೊತ್ತಾಗ್ತಾ ಇದೆ ಏನು ಅಂತ ಹೇಳಿದರೆ, ನಾವುಗಳು ಈ ಒಂದು ಎರಡು ಮಾರ್ಗಗಳನ್ನು ತಿಳ್ಕೊಂಡ್ವಿ. ಒಂದು ಎಲೆಗಳಲ್ಲಿರ್ತಕ್ಕಂಥ ಶಕ್ತಿ, ಇನ್ನೊಂದು ಬೇರುಗಳು ಕಚ್ಚಾ ಪದಾರ್ಥಗಳನ್ನು ಕಳಿಸ್ಬೇಕಾದ್ರೆ ನಮಗೆ ಈ ಒಂದು ಸಸ್ಯಗಳಲ್ಲಿ ಎರಡು ಶಾಶ್ವತ ಅಂಗಾಂಶಗಳನ್ನು ನಾವು ಪ್ರಮುಖವಾಗಿರ್ತಕ್ಕಂತಹ ಸಂಕೀರ್ಣ ಶಾಶ್ವತ ಅಂಗಾಂಶಗಳಲ್ಲಿ ಎರಡು ಅಂಗಾಂಶಗಳನ್ನು ನಾವು ಕಾಣ್ತೀವಿ. ಒಂದು ಕ್ಸೈಲಮ್, ಇನ್ನೊಂದು ಫ್ಲೋಯಮ್. ಕ್ಸೈಲಮ್ಗೆ ಏನಂತ ಕರಿತೀವಿ, ಜಲವಾಹಕ ಅಂಗಾಂಶ ಅಂತ ಕರಿತೀವಿ. ಫ್ಲೋಯಮ್ಗೆ ಆಹಾರವಾಹಕ ಅಂಗಾಂಶ ಅಂತ ಕರಿತೀವಿ. ಈ ಕ್ಸೈಲಮ್ ಮತ್ತು ಫ್ಲೋಯಮ್ಗಳೆರಡರನ್ನೂ ಸೇರಿಸಿ ವಾಹಕ ಅಂಗಾಂಶಗಳೆಂದು ಕರೆಯುತ್ತೇವೆ. ಈ ರೀತಿಯಾಗಿ ಸಸ್ಯಗಳಲ್ಲಿ ಏನಾಗುತ್ತೆ, ನಾವು ಈ ಎರಡೂ ಒಂದು ಅಂಗಾಂಶಗಳು, ವಾಹಕ ಅಂಗಾಂಶಗಳು ಪ್ರಮುಖವಾದ ಪಾತ್ರವನ್ನು ವಹಿಸ್ತವೆ. ಏನು ಪ್ರಮುಖವಾದ ಪಾತ್ರ ಅಂತ ಹೇಳಿದರೆ, ಕ್ಸೈಲಮ್ ಏನು ಮಾಡ್ತದೆ ಅಂತ ಹೇಳಿದರೆ ಮಣ್ಣಿನಲ್ಲಿ ಇರ್ತಕ್ಕಂತಹ ನೀರು ಮತ್ತು ಲವಣಾಂಶಗಳನ್ನು ಏನು ಮಾಡ್ತದೆ, ಹೀರಿಕೊಂಡು ಸಸ್ಯದ ಎಲ್ಲ ಭಾಗಗಳಿಗೆ ಸರಬರಾಜು
ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತದೆ. ತದನಂತರ ಆ ಸಸ್ಯದಲ್ಲಿ ದ್ಯುತಿಸಂಶ್ಲೇಷಣಾ ಕ್ರಿಯೆ ನಡೆದ ನಂತರ ಆ ಏನು ಪತ್ರಹರಿತು ಅಥವಾ ಕ್ಲೋರೋಫಿಲ್ ಅಂತ ನಾವೇನು ಕರಿತೀವೋ ಅದು ಫ್ಲೋಯಂನಲ್ಲಿ ಏನಾಗುತ್ತೆ, ಉಳಿದುಕೊಳ್ಳುತ್ತದೆ ಅಥವಾ ಫ್ಲೋಯಂನಲ್ಲಿ ಶೇಖರಿಸಲ್ಪಡುತ್ತದೆ ಅಂತಕ್ಕಂಥದ್ದು. ಈ ರೀತಿಯಾಗಿ ನಾವು ಸಸ್ಯಗಳಲ್ಲಿ ಈ ಒಂದು ಅಂಶಗಳನ್ನು ನಾವು ಕಾಣ್ತೀವಿ ಅಂತಕ್ಕಂಥದ್ದು. ಈಗ ನಮಗೆಲ್ಲ ಗೊತ್ತಾಗಿದೆ ಅನ್ನಿಸ್ತಾ ಇದೆ. ಸಸ್ಯಗಳಲ್ಲಿ ನಾವು ಏನು ಕಾಣ್ತೀವಿ, ಪ್ರಮುಖವಾಗಿ 2 ಅಂಶಗಳನ್ನು ಕಾಣ್ತೀವಿ ಅಂತ ಹೇಳಿದೆ. ಯಾವುದ್ಯಾವುದೋ ಒಂದು ಶಕ್ತಿಯನ್ನು ಎಲೆಗಳಿಂದ ಪಡಿತಕ್ಕಂಥದ್ದು, ಒಂದಾದರೆ ಕಚ್ಚಾ ಪದಾರ್ಥಗಳನ್ನು ಬೇರುಗಳಿಂದ ಸಂಗ್ರಹಿಸ್ತಕ್ಕಂಥದ್ದು. ಇವೆರಡು ಏನಾಗಿದ್ದಾವೆ, 2 ಪ್ರಮುಖವಾಗಿರ್ತಕ್ಕಂತಹ ಮಾರ್ಗಗಳು. ಇದು ಸಸ್ಯಗಳು ಚೆನ್ನಾಗಿ ಬೆಳಿಬೇಕು ಅಂತೇಳಿದರೆ ನಮಗಿಲ್ಲಿ ಕ್ಸೈಲಮ್ ಅಂತಕ್ಕಂಥದ್ದು ಒಂದು ಮತ್ತು ಇನ್ನೊಂದು ಫ್ಲೋಯಮ್ ಅಂತಕ್ಕಂಥದ್ದು, ಇವೆರಡು ಬಹಳ ಮುಖ್ಯವಾಗಿ ಕಾರ್ಯವನ್ನು ಮಾಡ್ತವೆ ಅಂತಕ್ಕಂಥದ್ದು. ಈ ರೀತಿಯಾಗಿ ಸಸ್ಯಗಳಲ್ಲಿ ನಾವು ದ್ಯುತಿಸಂಶ್ಲೇಷಣಾ ಕ್ರಿಯೆಗೆ ಇವೆರಡು ಅಂಗಾಂಶಗಳು ಬಹಳ ಹೆಚ್ಚಿನ ಒಂದು ಜಾಗೃತಿಯನ್ನು ವಹಿಸ್ತವೆ ಅಂತಕ್ಕಂಥದ್ದು. ಮಕ್ಕಳೇ, ಈಗ ಮುಂದಿನ ಒಂದು ಘಟಕ ಯಾವುದು ಅಂತ ಹೇಳಿದರೆ ನೀರಿನ ಸಾಗಾಣಿಕೆ ಅಂತಕ್ಕಂಥದ್ದು ಹೇಳ್ತೀವಿ. ಈಗ ನೀರಿನ ಸಾಗಾಣಿಕೆಗೆ ನಾವು ಬಂದಾಗ ನಮಗೆಲ್ಲ ಈಗ ಗೊತ್ತಿದೆ, ನಾನು ಈಗ ತಾನೇ ನಿಮ್ಗೆ ಹೇಳಿದೆ, ಒಂದು ಕ್ಸೈಲಮ್ ಅಂತಕ್ಕಂಥದ್ದು ಒಂದಿದೆ, ಕ್ಸೈಲಮ್ ಅಂಗಾಂಶ ಅಂತಕ್ಕಂಥದ್ದು ಒಂದಿದೆ. ಅದನ್ನು ನಾವು ಜಲವಾಹಕ ಅಂಗಾಂಶ ಅಂತ ಕರಿತೀವಿ. ಕ್ಸೈಲಮ್ ಅಂಗಾಂಶ ಏನು ಮಾಡ್ತದೆ ಅಂತ ಹೇಳಿದರೆ, ಇದು ನೀರನ್ನು ಏನು ಮಾಡ್ತದೆ, ಸಸ್ಯದ ಎಲ್ಲ ಭಾಗಗಳಿಗೆ, ಅದು ಬೇರಾಗಿರ್ಬೋದು, ಕಾಂಡ ಆಗಿರ್ಬೋದು ಅಥವಾ ಎಲೆಗಳಾಗಿರ್ಬೋದು, ಈ ಒಂದು ಭಾಗಗಳಿಗೆ ಏನು ಮಾಡ್ತದೆ, ನಳಿಕೆಗಳ ಅಥವಾ ಮತ್ತು ಟ್ರೇಕಿಡ್ಗಳ ಒಂದು ಪರಸ್ಪರ ಸಂಪರ್ಕವನ್ನು ಹೊಂದಿರುತ್ತದೆ. ಹೀಗಾಗಿ ಇದು ಏನು ಮಾಡ್ತದೆ, ಸಸ್ಯದ ಎಲ್ಲ ಭಾಗಗಳಿಗೆ ನೀರು ಮತ್ತು ಲವಣಾಂಶಗಳನ್ನು ಒದಗಿಸ್ತದೆ ಅಂತಕ್ಕಂಥದ್ದು. ಹಾಗಾಗಿ ಈ ಒಂದು ಅಂಗಾಂಶ ಏನಾಗಿದೆ ಅಂತ ಹೇಳಿದರೆ, ಈ ಸಸ್ಯಕ್ಕೆ ಬೇಕಾದಂತಹ ಒಂದು ಕಚ್ಚಾ ಪದಾರ್ಥಗಳನ್ನು ಪೂರೈಸುವುದರಲ್ಲಿ ಪ್ರಮುಖವಾದ ಪಾತ್ರವನ್ನು ವಹಿಸ್ತದೆ. ಇಲ್ಲಿ ನಾವು ಬಹಳ ಮುಖ್ಯವಾಗಿ ಏನಪ್ಪ ನೋಡ್ತಾ ಇದ್ದೀವಿ ಅಂತ ಹೇಳಿದರೆ, ನಾವಿಲ್ಲಿ ಈ ಒಂದು ಸಸ್ಯಗಳಲ್ಲಿ ಸೂರ್ಯನ ಕಿರಣಗಳು ಹೆಚ್ಚಾದಾಗ ಏನಾಗ್ತದೆ ಅಂತ ಹೇಳಿದರೆ ಬಾಷ್ಪೀಕರಣ ಕ್ರಿಯೆಯೂ ಕೂಡ ಏನಾಗುತ್ತೆ, ಹೆಚ್ಚಾಗ್ತದೆ ಅಂತಕ್ಕಂಥದ್ದು. ಆವಾಗ ಅಲ್ಲೇನಾಗುತ್ತೆ ಅಂತ ಹೇಳಿದರೆ, ಸೂರ್ಯನ ಕಿರಣಗಳು ಹೆಚ್ಚು ಎಲೆಗಳ ಮೇಲೆ ಬಿದ್ದಾಗ ಬಾಷ್ಪೀಕರಣ ಕ್ರಿಯೆ ಹೆಚ್ಚಾಗ್ತದೆ. ಆವಾಗ ಏನು ಮಾಡ್ತದೆ ಅಂತ ಹೇಳಿದರೆ, ಈ ಭೂಮಿಯಲ್ಲಿರ್ತಕ್ಕಂತಹ ಏನು ಬೇರುಗಳು ನೀರನ್ನು ಏನು ಮಾಡ್ತದೆ, ಹೀರಲು ಸಹಾಯವನ್ನು ಮಾಡ್ತದೆ. ಅಂದರೆ ಈ ಒಂದು ಬೇರುಗಳ ಮತ್ತು ಮಣ್ಣಿನ ಒಂದು ನಡುವೆ, ಅಂದರೆ ಸಸ್ಯದ ಬೇರು ಮತ್ತು ಮಣ್ಣಿನ ನಡುವೆ ಏನಾಗುತ್ತೆ ಅಂತ ಹೇಳಿದರೆ, ಅಲ್ಲಿ ಅಯಾನುಗಳ ಸಾರತೆ ಏನಾಗುತ್ತೆ, ಉಂಟಾಗ್ತದೆ ಅಂತಕ್ಕಂಥ. ಅಯಾನ್ಸ್ ಅಂತ ಹೇಳಿದರೆ ಏನು, ವಿದ್ಯುದಾವೇಶಗಳನ್ನು ಹೊಂದಿರುವಂತಹ ಪರಮಾಣುಗಳಿಗೆ ಅಯಾನ್ಸ್ಗಳು ಅಂತ ಹೇಳ್ತೀವಿ. ಕ್ಯಾಟ್ ಅಯಾನ್ ಮತ್ತು ಯಾನ್ ಅಯಾನ್, ಅಂದರೆ ಪ್ಲಸ್ ಮತ್ತು ಮೈನಸ್. ಈಗ ಸೂರ್ಯನ ಕಿರಣಗಳು ಬಹಳ ಪ್ರಕಾಶಮಾನವಾಗಿ ಸಸ್ಯದ ಮೇಲೆ ಬಿದ್ದಾಗ ಸಸ್ಯದ ದೇಹದಲ್ಲಿ ಇರ್ತಕ್ಕಂಥ ನೀರು ಎಲೆಗಳ ಮೂಲಕ ಏನಾಗುತ್ತೆ, ಆವಿಕರಣಕ್ಕೆ ಒಳಗಾಗ್ತದೆ. ಹೆಚ್ಚು ಹೆಚ್ಚು ನೀರು ಆವಿ ಆದಂಗೆಲ್ಲ ಈ ಕೆಳಗಡೆ ಬೇರುಗಳು ಕೂಡ ಏನು ಮಾಡ್ತವೆ, ಭೂಮಿಯಲ್ಲಿ ಇರ್ತಕ್ಕಂತಹ ನೀರನ್ನು ಏನು ಮಾಡ್ತವೆ, ಹೀರಿಕೊಂಡು ಸಸ್ಯಕ್ಕೆ ಏನು ಮಾಡ್ತವೆ, ಸರಬರಾಜನ್ನು ಮಾಡ್ತಾ ಇರ್ತದೆ ಅಂತಕ್ಕಂಥದ್ದು. ಈ ಕೆಲಸ ಏನಾಗ್ತದೆ, ಸಸ್ಯದಲ್ಲಿ ಬಹಳ ಇವುಗಳ ಮಧ್ಯದಲ್ಲಿ ಏನು ಅಂತೇಳಿದರೆ, ಒಂದು ಬೇರುಗಳು ಮತ್ತು ಬಾಷ್ಪೀಕರಣ ಕ್ರಿಯೆಗೂ ಏನಿದೆ ಸಂಬಂಧ ಇದೆ ಅಂತಕ್ಕಂಥದ್ದನ್ನು ನಾವು ತಿಳ್ಕೊಂಡ್ವಿ. ಆದರೂ ಕೂಡ ನಾವಿಲ್ಲಿ ಏನು ಮಾಡ್ತಾಯಿದ್ದೀವಿ ಅಂತ ಹೇಳಿದರೆ, ಸಸ್ಯಗಳಲ್ಲಿ ನಾವು ಅತ್ಯಂತ ಎತ್ತರಕ್ಕೆ ನೀರು ಚಲಿಸುವಂತೆ ಮಾಡಲು ಏನಾಗುತ್ತೆ, ಈ ಒತ್ತಡ ಒಂದಕ್ಕೆ ಆಗುವುದಿಲ್ಲ. ಒತ್ತಡ ಇರ್ತದೆ ಇಲ್ಲಿ, ಯಾವುದೋ ಸಸ್ಯಗಳ ಬೇರುಗಳಿಗೆ ಒತ್ತಡ ಇರ್ತದೆ. ಆ ಒಂದು ಒತ್ತಡ ಎತ್ತರವಾಗಿರ್ತಕ್ಕಂಥ ಸಸ್ಯಗಳು, ಬಹಳ ಎತ್ತರವಾಗಿರ್ತಕ್ಕಂತಹ ಸಸ್ಯಗಳಿಗೆ ಏನು ಮಾಡ್ತದೆ, ನೀರು ಚಲಿಸುವಂತೆ ಮಾಡಲು ಇಲ್ಲಿ ಆಗೋದಿಲ್ಲ ಅಂತಕ್ಕಂಥದ್ದು.
ಆವಾಗ ಆ ಒಂದು ಗ್ಸೈಲಮ್ನೊಳಗಿನ ನೀರನ್ನು ಸಸ್ಯ ದೇಹದ ಅತ್ಯಂತ ಎತ್ತರದ ಭಾಗಗಳಿಗೆ ಅಥವಾ ಮೇಲಕ್ಕೆ ಹರಿಸಲು ಏನು ಮಾಡ್ತವೆ, ಸಸ್ಯಗಳು ಇನ್ನೊಂದು ತಂತ್ರವನ್ನು ಬಳಸ್ಕೊಳ್ತವೆ ಅಂತಕ್ಕಂಥದ್ದು, ಇನ್ನೊಂದು ಟೆಕ್ನಾಲಜಿ. ಏನದು ಅಂತಕ್ಕಂಥದ್ದನ್ನು ನಾವಿಲ್ಲಿ ತಿಳ್ಕೊಳ್ಳೋಣ ಮಕ್ಕಳೇ. ಯಾವುದು ಅಪ್ಪ ಅಂಥೇಳಿದರೆ, ಈಗ ಸಸ್ಯಗಳು ಏನು ಮಾಡ್ತವೆ ಅಂಥೇಳಿದರೆ, ನಮಗೆಲ್ಲ ಗೊತ್ತಿದೆ, ಸಸ್ಯಗಳ ಎಲೆಗಳಲ್ಲಿ ನಾವು ಏನು ಕಾಣ್ತೀವಿ, ಎಲೆಗಳ ಒಂದು ಚಿತ್ರನೋಟವನ್ನು, ನೀಳಛೇದವನ್ನು ನೋಡಿದಾಗ ನಾವಲ್ಲಿ ಪತ್ರರಂಧ್ರಗಳು ಅಂತ ಕಾಣ್ತೀವಿ. ಪತ್ರರಂಧ್ರಗಳು, ಈ ಪತ್ರರಂಧ್ರಗಳ ಮೂಲಕ ಏನಾಗುತ್ತೆ, ನೀರು, ಸಸ್ಯದ ದೇಹದಲ್ಲಿರ್ತಕ್ಕಂತಹ ನೀರು ಏನಾಗುತ್ತೆ ಅಂತೇಳಿದರೆ ಎಲೆಗಳಲ್ಲಿ ಕ್ಸೈಲಮ್ ನಳಿಕೆಗಳ ಮೂಲಕ ಪೂರೈಕೆ ಆಗ್ತಾ ಇರ್ತದೆ ಅಂತಕ್ಕಂಥದ್ದು. ಈಗ ನಾವು ವಾಸ್ತವವಾಗಿ ಹೇಳಬೇಕು ಅಂತ ಹೇಳಿದರೆ, ಈ ವಾಸ್ತವವಾಗಿ ಎಲೆಗಳ ಜೀವಕೋಶದಿಂದ ಆವಿಯಾಗುವ ನೀರಿನ ಅಣುಗಳು ಏನಾಗ್ತವೆ ಅಂತೇಳಿದರೆ, ಆ ನೀರಿನ ಅಣುಗಳು ಏನು, ಅವಕ್ಕೆ ನಾವು ಏನಂತ ಕರಿತೀವಿ, ವಾಸ್ತವವಾಗಿ ಎಲೆಗಳ ಜೀವಕೋಶದಿಂದ ಆವಿಯಾಗುವ ನೀರಿನ ಅಣುಗಳು, ಅದಕ್ಕೆ ನಾವು ಶೋಷಣೆ ಅಂತ ಕರಿತೀವಿ. ಆ ಕ್ರಿಯೆಗೆ ಶೋಷಣೆ ಅಂತ ಹೇಳಿಬಿಟ್ಟು ಕರಿತೀವಿ. ಇಲ್ಲಿ ಕ್ಸೈಲಮ್ಗಳಿಂದ ನೀರನ್ನು ಎಳೆದುಕೊಳ್ಳುತ್ತದೆ. ಈಗ ನಾನು ಹೇಳಿದೆ ನಿಮಗೀಗ ಏನು ಅಂತ ಹೇಳಿದರೆ, ಸಸ್ಯದಲ್ಲಿ ಎಷ್ಟು ವೇಗವಾಗಿ ಬಾಷ್ಪೀಕರಣ ಕ್ರಿಯೆ ನಡೆಯುತ್ತದೆಯೋ ಅದೇ ಒಂದು ವೇಗದಲ್ಲಿ ಸಸ್ಯದ ಬೇರುಗಳು ಭೂಮಿಯಿಂದ ನೀರು ಮತ್ತು ಲವಣಾಂಶಗಳನ್ನು ಹೀರಿಕೊಂಡು ಸಸ್ಯದ ಭಾಗಕ್ಕೆ ಸರಬರಾಜು ಮಾಡುತ್ತದೆ ಅಂತಕ್ಕಂಥದ್ದು. ಮಕ್ಕಳೇ, ಹಾಗಾದರೆ ಈಗ ನಾವು ಬಾಷ್ಪೀಕರಣ ಅಂತ ಹೇಳಿದರೆ ಏನು? ಇಲ್ಲಿ ಹೇಳ್ತೀವಿ ನಾವು, ಗಾಳಿಗೆ ತೆರೆದ ಸಸ್ಯದ ಭಾಗಗಳಿಂದ ಆವಿಯ ರೂಪದಲ್ಲಿ ನೀರು ನಷ್ಟವಾಗುವುದನ್ನು ಬಾಷ್ಪ ವಿಸರ್ಜನೆ ಎಂದು ಕರೆಯುತ್ತೇವೆ. ಗಾಳಿಗೆ ತೆರೆದ ಸಸ್ಯದ ಭಾಗಗಳಿಂದ ಆವಿಯ ರೂಪದಲ್ಲಿ ನೀರು ನಷ್ಟವಾಗುವುದನ್ನು ಬಾಷ್ಪ ವಿಸರ್ಜನೆ ಎಂದು ಕರೆಯುತ್ತೇವೆ. ಈಗ ಬಾಷ್ಪ ವಿಸರ್ಜನೆಯು ಬೇರಿನಿಂದ ಎಲೆಗಳಿಗೆ ನೀರು ಮತ್ತು ಅದರಲ್ಲಿ ಕರಗಿರುವ ಲವಣಗಳ ಹೀರುವಿಕೆ ಮತ್ತು ಮೇಲ್ಮುಖ ಚಲನೆಗೆ ಸಹಾಯ ಮಾಡುತ್ತದೆ. ಭಾಳ ಇಂಪಾರ್ಟೆಂಟ್ ಇಲ್ಲಿ. ಈಗ ಬಾಷ್ಪ ವಿಸರ್ಜನೆ ನಡೀತಾ ಇದೆ ಸಸ್ಯದ ಎಲೆಗಳಿಂದ, ಕಾಂಡದಿಂದ. ಏನಾಗುತ್ತೆ, ನೀರು ಆವಿಕರಣಗೊಳ್ಳುವ ಸಂದರ್ಭದಲ್ಲಿ ಏನಾಗುತ್ತೆ ಅಂತ ಹೇಳಿದರೆ, ಈ ಒಂದು ಹೀರುವಿಕೆ ಇದೆಯಲ್ಲ, ಯಾವುದು ಸಸ್ಯಗಳ ಬೇರುಗಳು ಏನು ಮಾಡ್ತವೆ, ನೀರು ಮತ್ತು ಲವಣಾಂಶಗಳನ್ನು ಹೀರಿಕೊಂಡು ಏನು ಮಾಡ್ತದೆ, ಮೇಲ್ಮುಖ ಅಂತ ಹೇಳಿದ್ರೇನು, ಕಾಂಡ ಅಂದರೆ ಕಾಂಡದಲ್ಲಿರ್ತಕ್ಕಂಥ ಬೇರುಗಳು, ಎಲೆಗಳು, ಆಮೇಲೆ ಅದರಲ್ಲಿರ್ತಕ್ಕಂಥ ಹಣ್ಣುಗಳು, ಎಲ್ಲದಕ್ಕೂ ಏನು ಮಾಡ್ತದೆ, ಸರಬರಾಜನ್ನು ಮಾಡ್ತದೆ ಅಂತಕ್ಕಂಥದ್ದು. ಅದ್ರ ಜೊತೆಗೆ ಇಲ್ಲೇನಾಗ್ತದೆ ಅಂತ ಹೇಳಿದರೆ, ಈ ಬೇಸಿಗೆ ಕಾಲದಲ್ಲಿ ಅಥವಾ ಚಳಿಗಾಲದಲ್ಲಿ ಋತುಮಾನಗಳು ವ್ಯತ್ಯಾಸವಾದಂತೆ ಏನಾಗುತ್ತೆ ಅಂದರೆ, ಪರಿಸರದಲ್ಲಿ ತಾಪದ ವ್ಯತ್ಯಾಸ ಆದಂತೆ ಅಲ್ಲ, ಅಂದರೆ ತಾಪದಲ್ಲಿ ವ್ಯತ್ಯಾಸ ಆದಂತೆ ಕೂಡ ಈ ಸಸ್ಯಗಳಲ್ಲೂ ಏನಾಗುತ್ತೆ ಅಂತ ಹೇಳಿದರೆ ನಿಯಂತ್ರಣ ಆಗ್ತಾ ಇರ್ತದೆ, ಏರುಪೇರು ಆಗ್ತಾ ಇರ್ತದೆ. ಈ ರೀತಿಯಾಗಿ ತಾಪದ ನಿಯಂತ್ರಣದಲ್ಲೂ ಬಾಷ್ಪ ವಿಸರ್ಜನೆ ಸಹಾಯವನ್ನು ಮಾಡ್ತದೆ. ಯಾರಿಗೆ? ಸಸ್ಯಗಳಿಗೆ ಅಂತಕ್ಕಂಥದ್ದು. ಈಗ ನಾವು ಸಸ್ಯಗಳು ಹಗಲಿನಲ್ಲಿ ಮತ್ತು ರಾತ್ರಿ ವೇಳೆಯಲ್ಲೂ ಕೂಡ ಏನು ಮಾಡ್ತವೆ ಅಂತ ಹೇಳಿದರೆ, ಈ ಒಂದು ಕ್ರಿಯೆಯನ್ನು ನಡೆಸ್ತಾ ಇರ್ತಾವೆ. ಯಾವುದೋ ಬಾಷ್ಪೀಕರಣವನ್ನು ರಾತ್ರಿಯ ಸಮಯದಲ್ಲಿ ಅತ್ಯಂತ ಮಹತ್ವವಾಗಿರ್ತಕ್ಕಂಥದ್ದು ಇದು, ಯಾವುದೋ ಬಾಷ್ಪೀಕರಣ ಕ್ರಿಯೆ. ಆದರೆ ಬೆಳಗಿನ ಸಮಯದಲ್ಲಿ ಪತ್ರರಂಧ್ರಗಳು ತೆರೆದಿದ್ದಾಗ ಬಾಷ್ಪ ವಿಸರ್ಜನೆಯ ಸೆಳೆತವು ಕ್ಸೈಲಮ್ನಲ್ಲಿ ಏನಾಗುತ್ತೆ, ನೀರಿನ ಚಲನೆಗೆ ಪ್ರಮುಖ ಚಾಲನೆ ಶಕ್ತಿಯಾಗುತ್ತದೆ ಅಂತಕ್ಕಂಥದ್ದು. ಈಗ ನಾವು ಹಗಲು ಮತ್ತು ರಾತ್ರಿಗಳಿಗೆ ಹೋಲಿಸಿದಾಗ ಹಗಲಿನ ಸಮಯದಲ್ಲಿ ಸೂರ್ಯನ ಕಿರಣಗಳು ಸಸ್ಯಗಳ ಮೇಲೆ ಹೆಚ್ಚು ಬೀಳುವುದರಿಂದ ಆ ಸಸ್ಯದಲ್ಲಿ ಏನಾಗುತ್ತೆ ಅಂತೇಳಿದರೆ, ಈ ಒಂದು ಸಸ್ಯದ ಬೇರುಗಳ ಮೇಲೆ ಹೆಚ್ಚು ಒತ್ತಡ ಬೀಳ್ತಾ ಇರ್ತದೆ. ಕಾರಣ, ಆ ಸಸ್ಯದ ಒಂದು ದೇಹದ ತಾಪಮಾನವನ್ನು ಏಕ ರೀತಿಯಲ್ಲಿ ಇಡಬೇಕಲ್ಲ.
ಹಾಗಾಗಿ ಇಲ್ಲಿ ನಾವು ಬೇರುಗಳು ಸಸ್ಯದ ಎಲೆಗಳಿಂದ ಎಷ್ಟು ನೀರು ಖಾಲಿಯಾಗುತ್ತೋ, ಬಾಷ್ಪೀಕರಣ ಕ್ರಿಯೆಗೆ ಒಳಪಡುತ್ತದೆಯೋ ಅಷ್ಟು ಒಂದು ನೀರನ್ನು ಸಸ್ಯಗಳ ಬೇರುಗಳು ಪೂರೈಕೆ ಮಾಡಬೇಕಾಗ್ತದೆ ಅಂತಕ್ಕಂಥದ್ದು. ಮಕ್ಕಳೇ, ಈಗ ನಾವು ಆಹಾರ ಮತ್ತು ಇತರ ವಸ್ತುಗಳ ಸಾಗಾಣಿಕೆ ಕಡೆಗೆ ಬರೋಣ. ಆಹಾರ ಮತ್ತು ಇತರ ವಸ್ತುಗಳ ಸಾಗಾಣಿಕೆ ಎಲ್ಲಿ? ಸಸ್ಯಗಳಲ್ಲಿ ಆಹಾರ ಹೇಗೆ ಸಾಗಾಣಿಕೆ ಆಗ್ತದೆ, ಸಸ್ಯದ ಎಲ್ಲ ಭಾಗಗಳಿಗೆ ಕೊಂಡೊಯ್ತದೆ ಅಂತಕ್ಕಂಥದ್ದನ್ನು ನಾವು ಆಲೋಚಿಸಿದಾಗ ಈ ಒಂದು ಸಸ್ಯಗಳಲ್ಲಿ ನೀರು ಮತ್ತು ಖನಿಜಗಳ ಸಾಗಾಣಿಕೆ ಹೇಗಾಗ್ತದೆ ಅಂತ ನಾವಿಷ್ಟು ಈ ಒಂದು ಅವಧಿಯಲ್ಲಿ ತಿಳ್ಕೊಂಡ್ವಿ. ಇದರ ಜೊತೆಗೆ ಈಗ ಎಲೆಗಳಿಂದ ಸಸ್ಯದ ಉಳಿದ ಭಾಗಗಳಿಗೂ ಏನಾಗುತ್ತೆ, ಈ ಒಂದು ಕೆಲವು ಕ್ರಿಯೆಗಳು, ಚಯಾಪಚಯ ಕ್ರಿಯೆ, ವಿಶೇಷವಾಗಿ ದ್ಯುತಿಸಂಶ್ಲೇಷಣೆಯ ಉತ್ಪನ್ನಗಳು ಏನಾಗುತ್ತೆ ಅಂತ ಹೇಳಿದರೆ ಸಸ್ಯದ ಎಲ್ಲ ಭಾಗಗಳಿಗೂ ಸಾಗಾಣಿಕೆ ಆಗುತ್ತವೆ. ಈ ಒಂದು ದ್ಯುತಿಸಂಶ್ಲೇಷಣೆಯಿಂದ ಉತ್ಪತ್ತಿಯಾದ ಉತ್ಪನ್ನಗಳನ್ನು ಸಸ್ಯದ ಎಲ್ಲ ಭಾಗಗಳಿಗೂ ಸಾಗಾಣಿಕೆ ಮಾಡುವ ಒಂದು ಕ್ರಿಯೆಗೆ ನಾವು ವಸ್ತು ಸ್ಥಾನಾಂತರಣ ಅಂತ ಕರಿತೀವಿ. ವಸ್ತು ಸ್ಥಾನಾಂತರಣ ಅಂತ ಹೇಳ್ಬಿಟ್ಟು ಕರಿತೀವಿ. ಇಲ್ಲಿದೆ ನೋಡಿ, ಇಲ್ಲಿ ವಸ್ತು ಸ್ಥಾನಾಂತರಣ, ಅಥವಾ ನಾವು ಇಂಗ್ಲೀಷ್ನಲ್ಲಿ ಇದಕ್ಕೆ ಟ್ರಾನ್ಸ್ಲೊಕೇಶನ್ ಅಂತೇಳ್ಬಿಟ್ಟು ಕರಿತೀವಿ. ಟ್ರಾನ್ಸ್ಲೊಕೇಶನ್ ಅಂತೇಳ್ಬಿಟ್ಟು ಕರಿತೀವಿ. ಇಲ್ಲಿ ವಾಹಕ ಅಂಗಾಂಶದ ಒಂದು ಫ್ಲೋಯಮ್ ಅಂತ ಹೇಳಿದೆ ನಾನು. ಫ್ಲೋಯಮ್ ಭಾಗದಲ್ಲಿ ಈ ಒಂದು ಕ್ರಿಯೆ ನಡೀತದೆ ಅಂತಕ್ಕಂಥ ನಾವು ಹೇಳಿದ್ವಲ್ಲ, ಸಸ್ಯದಲ್ಲಿ ಉತ್ಪತ್ತಿಯಾಗಿರ್ತಕ್ಕಂಥ ಆಹಾರ ಫ್ಲೋಯಮ್ನಲ್ಲಿ ಶೇಖರಿಸಲ್ಪಟ್ಟಿರುತ್ತದೆ. ಈ ಒಂದು ಶೇಖರಿಸಲ್ಪಟ್ಟಂತಹ ಫ್ಲೋಯಮ್ನಲ್ಲಿರ್ತಕ್ಕಂಥ ಆಹಾರ ಪದಾರ್ಥಗಳು ಸಸ್ಯದ ಎಲ್ಲ ಭಾಗಗಳಿಗೆ ಕೊಂಡೊಯ್ಯಲ್ಪಡುತ್ತದೆ, ಸಾಗಿಸಲ್ಪಡುತ್ತದೆ. ಈಗ ನಾವು ದ್ಯುತಿಸಂಶ್ಲೇಷಣಾ ಉತ್ಪನ್ನಗಳ ಜೊತೆಗೆ ಸಸ್ಯಗಳು ಇನ್ನಿತರೆ ವಸ್ತುಗಳು ಏನಾಗುತ್ತೆ, ಸಸ್ಯಕ್ಕೆ ಸರಬರಾಜು ಆಗುತ್ತವೆ. ಅವುಗಳು ಯಾವುವು ಅಂತ ಹೇಳಿದರೆ ಅಮೈನೋ ಆಮ್ಲಗಳು ಮತ್ತು ಇತರೆ ವಸ್ತುಗಳು. ಇವುಗಳನ್ನು ಕೂಡ ಏನು ಮಾಡ್ತದೆ, ಸಸ್ಯದಲ್ಲಿರ್ತಕ್ಕಂಥ ಫ್ಲೋಯಮ್ ಸಾಗಾಣಿಕೆಯನ್ನು ಮಾಡುತ್ತದೆ. ಈ ಒಂದು ವಸ್ತುಗಳು ವಿಶೇಷವಾಗಿ ಬೇರುಗಳು, ಹಣ್ಣುಗಳು ಮತ್ತು ಬೀಜಗಳಂತಹ ಸಂಗ್ರಹಣಾ ಅಂಗಗಳಿಗೆ ಹಾಗೂ ಬೆಳೆಯುತ್ತಿರುವ ಅಂಗಗಳಿಗೆ ಏನಾಗುತ್ತೆ, ಪೂರೈಕೆಯಾಗುತ್ತದೆ ಅಂತಕ್ಕಂಥದ್ದು. ಮಕ್ಕಳ, ನಮಗೀಗ ಗೊತ್ತಾಗ್ತಾ ಇದೆ ಫ್ಲೋಯಮ್ ಏನು ಕೆಲಸ ಮಾಡ್ತಾಯಿದೆ. ಸಸ್ಯದಲ್ಲಿರ್ತಕ್ಕಂಥ ಫ್ಲೋಯಮ್ ಅದು ಏನು ಕೆಲಸ ಮಾಡ್ತದೆ ಸಾಗಾಣಿಕೆಯಲ್ಲಿ ಅಂತಕ್ಕಂಥ ಗೊತ್ತಾಗ್ತದೆ. ಇದ್ರ ಜೊತೆಗೆ ಆಹಾರ ಮತ್ತು ಇತರ ವಸ್ತುಗಳ ಸ್ಥಾನಾಂತರಣವು ಜರಡಿ ನಾಳದ ಪಾರ್ಶ್ವ ಸಂಗಾತಿ ಜೀವಕೋಶದ ಸಹಾಯದಿಂದ ಏನಾಗುತ್ತೆ, ಮೇಲ್ಮುಖ ಮತ್ತು ಕೆಳಮುಖ ಎರಡೂ ದಿಕ್ಕುಗಳಲ್ಲಿ ಏನಾಗುತ್ತೆ, ಇದು ನಡೆಯುತ್ತದೆ ಅಂತಕ್ಕಂಥದ್ದು. ಅಂದರೆ ನಮ್ಮಲ್ಲಿ ಇರ್ತಕ್ಕಂತಹ ಈ ಒಂದು ವಸ್ತುಗಳು, ಈ ಆಹಾರ ಮತ್ತು ಇತರೆ ವಸ್ತುಗಳು ಕೇವಲ ಕಾಂಡಕ್ಕೆ ಮಾತ್ರ ಅಷ್ಟೇ ಅಲ್ಲ, ಬೇರುಗಳಿಗೂ ಕೂಡ ಏನಾಗುತ್ತಿದೋ ಸಾಗಾಣಿಕೆ ಆಗುತ್ತದೆ. ಅದಕ್ಕೆ ನಾವಿಲ್ಲಿ ಹೇಳ್ತಾ ಇದ್ದೀವಿ, ಏನು ಮೇಲ್ಮುಖ ಮತ್ತು ಕೆಳಮುಖ ಎರಡು ದಿಕ್ಕುಗಳಲ್ಲಿ ಇದೇನಾಗ್ತದೆ ಅಂತೇಳಿದರೆ ಆಗ್ತದೆ ಅಂತಕ್ಕಂಥದ್ದು. ಇಲ್ಲಿ ನಾವು ನೋಡ್ಬೋದು, ಇಲ್ಲಿ ಏನಾಗ್ತದೆ, ಇಲ್ಲಿ ಮೇಲ್ಮುಖ ಮತ್ತು ಕೆಳಮುಖ ಎರಡೂ ದಿಕ್ಕುಗಳಲ್ಲಿ ನಡೀತದೆ ಅಂತಕ್ಕಂಥ. ಇದನ್ನು ಮಾಡ್ತಕ್ಕಂಥವ್ರು ಯಾರು ಅಂತ ನಾವೀಗ ಹೇಳಿದ್ವಿ. ಅದನ್ನು ಮಾಡ್ತಕ್ಕಂಥವ್ರು ಯಾರು, ಫ್ಲೋಯಮ್ ಅಂಗಾಂಶ ಇದು ಕೆಲಸವನ್ನು ಮಾಡ್ತದೆ ಅಂತಕ್ಕಂಥದ್ದು. ಮಕ್ಕಳೇ, ಈಗ ನಮಗೆ ಸಸ್ಯದಲ್ಲಿ ಉತ್ಪತ್ತಿಯಾಗಿರ್ತಕ್ಕಂತಹ ಕ್ಲೋರೋಫಿಲ್ ಮತ್ತು ಇತರೆ ಪದಾರ್ಥಗಳು ಅಂದರೆ ಅಮೈನೋ ಆಮ್ಲಗಳು ಮತ್ತು ಇತರೆ ವಸ್ತುಗಳನ್ನು ಫ್ಲೋಯಮ್ ಹೇಗೆ ಸಾಗಾಣಿಕೆ ಮಾಡ್ತದೆ ಅಂತ ಗೊತ್ತಾಯಿತು. ಈಗ ನಾವು ಈ ಒಂದು ಸಸ್ಯಗಳಿಗೆ ಬಂದಾಗ ನಾವಿಲ್ಲಿ ಎರಡು ಅಂಶಗಳನ್ನು ಕಾಣ್ತಾ ಇದ್ದೀವಿ. ಏನಪ್ಪ ಅಂತ ಹೇಳಿದರೆ, ಒಂದು ಸರಳ ಭೌತಿಕ ಬಲಗಳಿಂದ ವ್ಯಾಪಕವಾಗಿ ವಿವರಿಸಲ್ಪಟ್ಟ ಝೈಲಮ್ನ ಸಾಗಾಣಿಕೆ ಹೋಲಿಸಿದರೆ, ಈಗ ನಾವು ಝೈಲಮನ್ನು ಮತ್ತು ಫ್ಲೋಯಮನ್ನು ಇಲ್ಲಿ ಹೋಲಿಕೆ ಮಾಡ್ತಾ ಇದ್ದೀವಿ. ಇಲ್ಲಿ
ಇಲ್ಲಿ ಜೈಲಮ್ ಏನು ಮಾಡ್ತದೆ ಅಂತ ಹೇಳಿದರೆ ನೀರು ಮತ್ತು ಲವಣಾಂಶಗಳನ್ನು ಬಹಳ ಸರಳವಾಗಿ ಭೂಮಿಯಲ್ಲಿರ್ತಕ್ಕಂತಹ ನೀರು ಮತ್ತು ಲವಣಾಂಶಗಳನ್ನು ಹೀರಿಕೊಂಡು ಸರಬರಾಜು ಮಾಡ್ತದೆ. ಇದು ಸರಳ ಭೌತ ಒಂದು ಬಲದಿಂದ ಆಗ್ತಕ್ಕಂಥ ಕ್ರಿಯೆ. ಆದರೆ ಫ್ಲೋಯಮ್ ಏನು ಮಾಡ್ತದೆ ಅಂತ ಹೇಳಿದರೆ, ಫ್ಲೋಯಮ್ನಲ್ಲಿ ಶಕ್ತಿಯನ್ನು ಬಳಸಿಕೊಂಡು ವಸ್ತುಗಳ ಸ್ಥಾನಾಂತರಣವನ್ನು ಸಾಧಿಸಲಾಗುತ್ತದೆ. ಅಂದರೆ ಫ್ಲೋಯಮ್ ಏನು ಮಾಡ್ತದೆ ಅಂತ ಹೇಳಿದರೆ, ಈ ಒಂದು ಇದರಲ್ಲಿರ್ತಕ್ಕಂಥ ಏನು ದ್ಯುತಿ ಸಂಶ್ಲೇಷಣಾ ಕ್ರಿಯೆ ನಡೆದ ನಂತರ ಏನು ಉತ್ಪನ್ನಗಳು ಬರುತ್ತವೋ, ಕ್ಲೋರೋಫಿಲ್ ಅಥವಾ ಪತ್ರ ಹರಿತ್ತು ಅಥವಾ ಇತರೆ ಕಚ್ಚಾ ವಸ್ತುಗಳನ್ನು ಅದು ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಸಾಗಾಣಿಕೆ ಮಾಡಬೇಕಾದ್ರೆ ಫ್ಲೋಯಮ್ ಏನು ಮಾಡ್ತದೆ, ಶಕ್ತಿಯನ್ನು ಬಳಕೆ ಮಾಡಿಕೊಳ್ಳುತ್ತದೆ. ಆ ಶಕ್ತಿ ATPಯಿಂದ ಶಕ್ತಿಯನ್ನು ಬಳಸಿಕೊಂಡು ಸೂಕ್ರೋಸ್ನಂತಹ ವಸ್ತುವನ್ನು ಫ್ಲೋಯಮ್ ಅಂಗಾಂಶಕ್ಕೆ ಏನಾಗುತ್ತೆ, ವರ್ಗಾಯಿಸಲಾಗುತ್ತದೆ. ಈ ATP ಅಂತಕ್ಕಂಥದ್ದು ಇದು ಶಕ್ತಿಯ ಒಂದು ನಾವು ಶಕ್ತಿಯನ್ನು ನಾವು ATP ಅಂತ ಹೇಳ್ಬಿಟ್ಟು ನಾವು ಹೇಳ್ತೀವಿ. ಮುಂದಿನ ನೀವು PU ಅಥವಾ ಮುಂದಿನ ಹೆಚ್ಚಿನ ವ್ಯಾಸಂಗಕ್ಕೆ ಹೋದಾಗ ನಿಮಗೆಲ್ಲ ಇಲ್ಲಿ ವಿವರವಾಗಿ ತಿಳಿಸಲಾಗ್ತದೆ. ಈ ಒಂದು ಫ್ಲೋಯಮ್ ಶಕ್ತಿಯನ್ನು ಬಳಸಿಕೊಂಡು ಏನು ಮಾಡ್ತದೆ ಅಂತ ಹೇಳಿದರೆ, ಸೂಕ್ರೋಸ್ನಂತಹ ವಸ್ತುವನ್ನು ಏನು ಮಾಡ್ತದೆ, ಫ್ಲೋಯಮ್ ಅಂಗಾಂಶಕ್ಕೆ ವರ್ಗಾಯಿಸುತ್ತದೆ. ಈ ಒಂದು ಕ್ರಿಯೆಗೆ ನಮಗೆ ಏನು ಬೇಕಂತ ಹೇಳಿದರೆ ಅಭಿಸರಣ ಒತ್ತಡ ಅಂತ ಕರಿತೀವಿ. ಅಭಿಸರಣ ಒತ್ತಡವನ್ನು ಹೆಚ್ಚಿಸಿ ನೀರು ಅದರೊಳಗೆ ಪ್ರವೇಶಿಸಲು ಕಾರಣವಾಗುತ್ತದೆ. ಇದು ಯಾವುದಿದೋ ಈ ಒಂದು ವರ್ಗಾವಣೆ ಆಗ್ತದಲ್ಲ, ಯಾವುದನ್ನು ಶಕ್ತಿಯನ್ನು ಬಳಸ್ಕೊಂಡು ಫ್ಲೋಯಮ್ ಏನು ಮಾಡ್ತದೆ, ಸೂಕ್ರೋಸ್ನಂಥ ವಸ್ತುಗಳನ್ನು ಫ್ಲೋಯಮ್ ಅಂಗಾಂಶಕ್ಕೆ ವರ್ಗಾಯಿಸ್ತದಲ್ಲ, ಈ ಫ್ಲೋಯಮ್ ಅಂಗಾಂಶದಲ್ಲಿ ಏನಾಗುತ್ತೆ, ಅಭಿಸರಣ ಒತ್ತಡ ಅಂತಕ್ಕಂಥದ್ದು ಹೇಳ್ತೀವಿ. ಅದಕ್ಕೆ ನಾವು ಆಸ್ಮಾಟಿಕ್ ಪ್ರೆಷರ್ ಅಂತ ಕರಿತೀವಿ. ಈ ಒಂದು ಒತ್ತಡವನ್ನು, ಅಭಿಸರಣ ಒತ್ತಡವನ್ನು ಹೆಚ್ಚಿಸಿಬಿಟ್ಟು ನೀರು ಅದರೊಳಗೆ ಪ್ರವೇಶಿಸಲು ಕಾರಣವಾಗುತ್ತದೆ. ಈ ಒತ್ತಡ ಇದೆಯಲ್ಲ, ಫ್ಲೋಯಮ್ನಿಂದ ವಸ್ತುಗಳು ಕಡಿಮೆ ಒತ್ತಡವಿರುವ ಅಂಗಾಂಶಗಳಿಗೆ ಚಲಿಸುವಂತೆ ಮಾಡುತ್ತದೆ. ಅಂದರೆ ಫ್ಲೋಯಮ್ನಲ್ಲಿ ಏನಾಗುತ್ತೆ, ಇರ್ತಕ್ಕಂಥ ವಸ್ತುಗಳು ಏನಿರ್ತಾವಲ್ಲ ಅವುಗಳನ್ನು ಇನ್ನಿತರೆ ಅಂಗಾಂಶಗಳಿಗೆ ಚಲಿಸಬೇಕಾದ್ರೆ ಅಲ್ಲಿ ಹೆಚ್ಚಿನ ಒಂದು ಒತ್ತಡ ಬೇಕಾಗೋದಿಲ್ಲ. ಫ್ಲೋಯಮ್ಗೆ ಭಾಳ ಕಡಿಮೆ ಒತ್ತಡದಲ್ಲಿ ಈ ಅಂಗಾಂಶಗಳಿಗೆ ಫ್ಲೋಯಮ್ ಏನು ಮಾಡ್ತದೆ, ವಸ್ತುಗಳನ್ನು ಸಾಗಿಸುತ್ತದೆ ಅಂತಕ್ಕಂಥದ್ದು. ಈ ರೀತಿಯಾಗಿ ನಾವು ಸಸ್ಯದ ಅವಶ್ಯಕತೆಗೆ ಅನುಗುಣವಾಗಿ ವಸ್ತುಗಳನ್ನು ಸಾಗಿಸಲು ಫ್ಲೋಯಮ್ಗೆ ಏನಾಗುತ್ತೆ, ಅನುವು ಮಾಡಿಕೊಡುತ್ತದೆ ಅಂತಕ್ಕಂಥದ್ದು. ಈಗ ನಾವು ಉದಾಹರಣೆಯನ್ನು ತೆಗೆದುಕೊಳ್ಳೋಣ. ಏನಪ್ಪ ಉದಾಹರಣೆ ಅಂತ ಹೇಳಿದರೆ, ಬೇಸಿಗೆ ಕಾಲ ಬಂದಾಗ ಭೂಮಿಯಲ್ಲಿ ನೀರಿನ ಒಂದು ಪ್ರಮಾಣ ಏನಾಗುತ್ತೆ, ಬರ್ತಾ ಬರ್ತಾ ಕಡಿಮೆ ಆಗುತ್ತದೆ ಅಂತಕ್ಕಂಥದ್ದು. ಬೇಸಿಗೆ ಬಂದಾಗ ಏನಾಗುತ್ತೆ, ಬೇಸಿಗೆ ಬಂದಾಗ ಭೂಮಿಯಲ್ಲಿ ನೀರಿನ ಪ್ರಮಾಣ ಕಾಲಕ್ರಮೇಣ ಕಡಿಮೆ ಆಗ್ತಾ ಹೋಗುತ್ತೆ. ಅಂತಹ ಸಂದರ್ಭದಲ್ಲಿ ಏನಾಗುತ್ತೆ, ಬೇಸಿಗೆಯಲ್ಲಿ ಮೊಗ್ಗುಗಳು ಬೆಳವಣಿಗೆ ಆಗಬೇಕಾದ್ರೆ ಅವುಗಳಿಗೆ ಶಕ್ತಿಯ ಅವಶ್ಯಕತೆ ಇರ್ತದೆ. ಶಕ್ತಿ ಬೇಕು, ಅದಕ್ಕೆ ಆಹಾರ ಬೇಕಾಗ್ತದೆ. ಅಂತಹ ಸಂದರ್ಭದಲ್ಲಿ ಬೇರು ಅಥವಾ ಕಾಂಡದ ಅಂಗಾಂಶಗಳಲ್ಲಿ ಸಂಗ್ರಹವಾಗಿರುವ ಶರ್ಕರ ಪದಾರ್ಥಗಳು ಮೊಗ್ಗುಗಳಿಗೆ ಸಾಗಿಸಲ್ಪಡುತ್ತದೆ. ಈಗ ನಮಗೆಲ್ಲ ಗೊತ್ತಿದೆ, ಈಗ ಬೇಸಿಗೆ ಬರೋದಕ್ಕಿಂತ ಮುಂಚೆ ಏನು ಸಸ್ಯದಲ್ಲಿ ಆಹಾರ ಇರ್ತದೋ ಆ ಆಹಾರವನ್ನು ಏನು ಮಾಡ್ತದೆ, ಬೇರುಗಳು ಅಥವಾ ಕಾಂಡಗಳು ಏನು ಮಾಡ್ತವೆ, ತಮ್ಮಲ್ಲಿ ಸಂಗ್ರಹ ಮಾಡಿಕೊಂಡಿಟ್ಟಿರ್ತಕ್ಕಂತಹ ಶರ್ಕರ ಪದಾರ್ಥಗಳು ಏನಾಗ್ತವೆ, ಆ ಮಗ್ಗುಗಳಿಗೆ ಏನು ಮಾಡ್ತವೆ, ಸಾಗಾಣಿಕೆ ಮಾಡುತ್ತವೆ. ಆಗ ಆ ಒಂದು ಮಗ್ಗುಗಳು ತುಂಬ ದಿನಗಳವರೆಗೆ ಬದುಕಿರಲು ಸಹಾಯವನ್ನು ಇಲ್ಲಿ ಸಸ್ಯ ಮಾಡುತ್ತದೆ ಅಂತಕ್ಕಂಥದ್ದು. ಮಕ್ಕಳೇ, ನಾವೀಗ ಸಸ್ಯಗಳಲ್ಲಿ ಇಷ್ಟೊತ್ತು ನಾವೇನು ತಿಳ್ಕೊಂಡ್ವಿ,
ಸಸ್ಯಗಳಲ್ಲಿ ಸಾಗಾಣಿಕೆ ಹೇಗೆ ಆಗ್ತದೆ ಅಂತಕ್ಕಂಥದ್ರ ಬಗ್ಗೆ ತಿಳ್ಕೊಂಡ್ವಿ. ಈಗ ನಾವು ವಿಸರ್ಜನೆ ಅಂತಕ್ಕಂಥದ್ದನ್ನು ಇಲ್ಲಿ ಇದೆ. ಏನು ವಿಸರ್ಜನೆ ಅಂತ ಹೇಳಿದರೆ, ಒಂದು ಪ್ರಾಣಿಯ ದೇಹದಲ್ಲಿ ಇರುವಂತಹ ಬೇಡವಾದ ತ್ಯಾಜ್ಯ ವಸ್ತುಗಳನ್ನು ದೇಹದಿಂದ ಹೊರ ಹಾಕುವಂತಹ ಒಂದು ಕ್ರಿಯೆಗೆ ವಿಸರ್ಜನೆ ಅಂತ ಕರಿತೀವಿ, ಎಕ್ಸ್ಕ್ರೀಷನ್ ಅಂತ ಕರಿತೀವಿ. ಈಗ ನಾವು ಆಹಾರ ಸೇವನೆ ಮಾಡ್ತೀವಿ, ಆಹಾರ ಸೇವನೆ ಮಾಡಾದ್ಮೇಲೆ ಏನಾಗುತ್ತೆ, ಅದು ಜೀರ್ಣಕ್ರಿಯೆಗೆ ಒಳಪಡುತ್ತದೆ. ಜೀರ್ಣಕ್ರಿಯೆ ಆದ ನಂತರ ಶಕ್ತಿ ಏನಾಗುತ್ತೆ, ಮೈಟೋಕಾಂಡ್ರಿಯಾದಲ್ಲಿ ಸೇರಿಕೊಳ್ಳುತ್ತದೆ. ಮೈಟೋಕಾಂಡ್ರಿಯಾದ ಏನಾಗುತ್ತೆ ಅಂತೇಳಿದರೆ, ಮೈಟೋಕಾಂಡ್ರಿಯಾವನ್ನು ಕೋಶದ ಶಕ್ತಿಗೃಹ ಅಂತ ಕರಿತೀವಿ. ಇನ್ನು ಉಳಿದಂತಹ ಏನು ಪದಾರ್ಥಗಳಿದಾವಲ್ಲ, ವೇಸ್ಟ್, ಅದು ತ್ಯಾಜ್ಯ ವಸ್ತುಗಳು ಅಂತ ಏನು ಕರಿತೀವೋ ಅವುಗಳನ್ನು ಆ ಜೀವಿ ಏನು ಮಾಡ್ತದೆ, ತನ್ನ ದೇಹದಿಂದ ಹೊರ ಹಾಕುತ್ತದೆ. ಅದಕ್ಕೆ ವಿಸರ್ಜನೆ ಅಂತ ಕರಿತೀವಿ. ಈಗ ನಾವು ಸಸ್ಯಗಳಲ್ಲೂ ಮತ್ತು ಪ್ರಾಣಿಗಳಲ್ಲೂ ಎರಡೂ ಕಡೆಗಳಲ್ಲೂ ಎರಡೂ ಜೀವಿಗಳಲ್ಲಿ ವಿಸರ್ಜನೆ ಕ್ರಿಯೆಯನ್ನು ಕಾಣ್ತೀವಿ. ಈಗ ನಾವು ಸಸ್ಯಗಳಿಗೆ ಬಂದಾಗ, ಸಸ್ಯಗಳು ಸಪೋಷಕಗಳು, ಅವುಗಳು ತಮ್ಮ ಒಂದು ಆಹಾರವನ್ನು ದ್ಯುತಿಸಂಶ್ಲೇಷಣಾ ಕ್ರಿಯೆಯ ಮೂಲಕ ತಯಾರಿಸ್ಕೊಳ್ತವೆ ಅಂತ ನಾನು ಆಗಲೇ ಹೇಳಿದೆ. ದ್ಯುತಿಸಂಶ್ಲೇಷಣೆ ಅಥವಾ ಉಸಿರಾಟದ ಸಮಯದಲ್ಲಿ ಉತ್ಪತ್ತಿಯಾದ ಅನಿಲ ತ್ಯಾಜ್ಯ ವಸ್ತುಗಳು ಏನಿದಾವೋ ಅವುಗಳನ್ನು ಜೀವಿಗಳು ಹೇಗೆ ಅವು ಹೊರ ಹಾಕ್ತವೆ ಅಂತಕ್ಕಂಥದ್ದನ್ನು ನಾವಿಲ್ಲಿ ಪ್ರಾಣಿಗಳಲ್ಲಿ ಮತ್ತು ಸಸ್ಯಗಳಲ್ಲಿ. ಈಗ ಸಸ್ಯಗಳಿಗೆ ಬಂದಾಗ ಏನಾಗ್ತದೆ ಅಂತ ಹೇಳಿದರೆ, ನಾವಿಲ್ಲಿ ಚಯಾಪಚಯ ಚಟುವಟಿಕೆಗಳು ಉತ್ಪತ್ತಿ ಮಾಡುವ ನೈಟ್ರೋಜನ್ ಯುಕ್ತ ವಸ್ತುಗಳನ್ನು ಹೊರಹಾಕುವ ಅಗತ್ಯವಿದೆ. ಯಾರು? ಸಸ್ಯಗಳಲ್ಲಿ. ಅಂದರೆ ನೈಟ್ರೋಜನ್ ಯುಕ್ತ ಸಂಯುಕ್ತಗಳನ್ನು ಇದು ಹೊರ ಹಾಕಬೇಕಾಗ್ತದೆ. ಈ ಒಂದು ಹಾನಿಕಾರಕ ತ್ಯಾಜ್ಯಗಳನ್ನು ದೇಹದಿಂದ ಹೊರಹಾಕುವ ಜೈವಿಕ ಪ್ರಕ್ರಿಯೆಯನ್ನು ನಾವೇನಂತ ಕರಿತೀವಿ, ವಿಸರ್ಜನೆ ಎಂದು ಕರಿತೀವಿ ಅಂತಕ್ಕಂಥದ್ದು. ಈ ಒಂದು ವಿಸರ್ಜನಾ ಕ್ರಿಯೆ ಬೇರೆ ಬೇರೆ ಜೀವಿಗಳಲ್ಲಿ ಬೇರೆ ಬೇರೆ ತಂತ್ರಗಳನ್ನು ಒಳಗೊಂಡಿರ್ತದೆ ಅಂತಕ್ಕಂಥದ್ದು. ಬೇರೆ ಬೇರೆ ಜೀವಿಗಳಲ್ಲಿ ಬೇರೆ ಬೇರೆ ತಂತ್ರಗಳ ಮೂಲಕ ವಿಸರ್ಜನಾ ಕ್ರಿಯೆ ನಡೆಯುತ್ತದೆ. ಈಗ ಬಹಳಷ್ಟು ಏಕಕೋಶ ಜೀವಿಗಳು ಅಂದರೆ ಗೊತ್ತಿದೆಯಲ್ಲ ನಿಮಗೆಲ್ಲ, ಅಮೀಬಾ, ಪ್ಯಾರಾಮೀಸಿಯಂ, ಯೂಗ್ಲಿನಾ, ಎಂಟಮೀಬಾ, ಇವೆಲ್ಲವೂ ಏಕಕೋಶ ಜೀವಿಗಳು. ಏಕಕೋಶ ಜೀವಿಗಳಂದರೆ ಯಾವ ಜೀವಿಗಳು ಒಂದೇ ಒಂದು ಜೀವಕೋಶದಿಂದ ರಚಿಸಲ್ಪಟ್ಟಿವೆಯೋ ಅವುಗಳಿಗೆ ಏಕಕೋಶ ಜೀವಿಗಳು ಎಂದು ಕರಿತೀವಿ. ಈ ಏಕಕೋಶ ಜೀವಿಗಳು ಏನು ಮಾಡ್ತವೆ ಅಂತ ಹೇಳಿದರೆ, ತಮ್ಮ ದೇಹದಲ್ಲಿ ಇರ್ತಕ್ಕಂಥ ತ್ಯಾಜ್ಯ ವಸ್ತುಗಳನ್ನು ದೇಹದಿಂದ ಸುತ್ತಲಿನ ನೀರಿಗೆ ಸರಳವಾಗಿ ಏನು ಮಾಡ್ತವೆ ಅಂತೇಳಿದರೆ ವಿಸರಣಾ ಕ್ರಿಯೆಯಿಂದ ಹೊರಹಾಕ್ತವೆ. ವಿಸರಣಾ ಕ್ರಿಯೆಯಿಂದ ಏನು ಮಾಡ್ತವೆ, ಅವು ನೀರಿಗೆ ಅವು ಏನು ಮಾಡ್ತವೆ, ಹೊರ ಹಾಕುತ್ತವೆ ಅಂತಕ್ಕಂಥದ್ದು. ಇದು ಏಕಕೋಶ ಜೀವಿಗಳಲ್ಲಿ ಕಂಡು ಬರ್ತಕ್ಕಂಥ ಒಂದು ಸನ್ನಿವೇಶ. ಆದರೆ ಸಂಕೀರ್ಣ ಜೀವಿಗಳು ಅಥವಾ ಸಂಕೀರ್ಣ ಬಹುಕೋಶೀಯ ಜೀವಿಗಳಿಗೆ ನಾವು ಬಂದಾಗ ಇದೇ ರೀತಿಯ ಕ್ರಿಯೆಯನ್ನು ನಿರ್ವಹಿಸಲು ಅಲ್ಲಿ ಆಗೋದಿಲ್ಲ. ಆದರೆ ಬಹುಕೋಶ ಜೀವಿಗಳಲ್ಲಿ ವಿಸರ್ಜನಾ ಕ್ರಿಯೆಯನ್ನು ನಡೆಸಬೇಕಾದ್ರೆ ಅಲ್ಲಿ ಆ ಜೀವಿಗಳು ವಿಶಿಷ್ಟ ಅಂಗಗಳನ್ನು ಬಳಸಿಕೊಳ್ಳುತ್ತವೆ. ಬೇರೆ ಬೇರೆ ಜೀವಿಗಳಲ್ಲಿ ಬೇರೆ ಬೇರೆ ಏನಿರ್ತವೆ ಅಂಗಗಳು ಈ ಒಂದು ವಿಸರ್ಜನಾ ಕ್ರಿಯೆಗೆ ಸಹಾಯವನ್ನು ಮಾಡುತ್ತವೆ. ಇಷ್ಟು ತಿಳ್ಕೊಂಡ್ರೆ ಸಾಕು. ಅಂದರೆ ಸರಳ ಜೀವಿಗಳಲ್ಲಿ, ಅಂದರೆ ಏಕಕೋಶ ಜೀವಿಗಳಲ್ಲಿ ಏನಾಗ್ತದೆ, ಇಲ್ಲಿ ಬಹಳ ಏನಾಗುತ್ತೆ, ಸಿಂಪಲ್ಲಾಗಿ ತ್ಯಾಜ್ಯ ವಸ್ತುಗಳು ದೇಹದಿಂದ ಸುತ್ತಲಿನ ನೀರಿಗೆ ಸರಳ ವಿಸರಣೆಯಿಂದ ಹೊರಹಾಕಲ್ಪಟ್ಟರೆ, ಸಂಕೀರ್ಣ ಜೀವಿಗಳಲ್ಲಿ ವಿಶಿಷ್ಟ ಅಂಗಗಳ ಮೂಲಕ ಏನಾಗುತ್ತೆ, ವಿಸರ್ಜನಾ ಕ್ರಿಯೆ ನಡೀತದೆ. ಇಷ್ಟು ನೀವು ಈ ಒಂದು ಅಂಶವನ್ನು ತಿಳ್ಕೊಂಡ್ರೆ ಸಾಕು ಅಂತಕ್ಕಂಥದ್ದು. ಈಗ ನಾವು ವಿಶೇಷವಾಗಿ ಮನುಷ್ಯರಲ್ಲಿ ವಿಸರ್ಜನೆಗೆ ಬಂದಾಗ ಮಕ್ಕಳೇ, ಈಗ ನಾವು ಇಲ್ಲಿ ಬೇರೆ ಪ್ರಾಣಿಗಳನ್ನು ತಗೊಳ್ಳೋದಿಲ್ಲ. ಯಾಕೆ ಅಂತ ಹೇಳಿದರೆ, ಈ ಒಂದು ಪ್ರಾಣಿಗಳಲ್ಲಿ
ಹೆಚ್ಚಾಗಿ ನಾವಿಲ್ಲಿ ಈ ಒಂದು ಪ್ರಾಣಿಗೆ ಜಾಸ್ತಿ ಮಹತ್ವವನ್ನು ಕೊಡ್ತೀವಿ. ಮನುಷ್ಯರಲ್ಲಿ ವಿಸರ್ಜನೆ ಹೇಗಾಗ್ತದೆ ಅಂತ ಹೇಳಿದರೆ, ಮನುಷ್ಯರಲ್ಲಿ ವಿಸರ್ಜನಾಂಗ ವ್ಯೂಹ ಏನು ಸಿಸ್ಟಮ್ ಇದೆಯಲ್ಲ, ಏನು ಎಕ್ಸ್ಕ್ರೀಟರಿ ಸಿಸ್ಟಮ್ ಅಂತ ನಾವು ಏನು ಕರಿತೀವಲ್ಲ, ಅದು ಏನನ್ನು ಒಳಗೊಂಡಿರ್ತದೆ ಅಂತ ಹೇಳಿದರೆ, ಅದು ಒಂದು ಸಿಸ್ಟಮ್ ಇದೆ. ಆ ಸಿಸ್ಟಮ್ನಲ್ಲಿ ನಾವು ಏನೇನು ಕಾಣ್ತೀವಿ ಅಂತ ಹೇಳಿದರೆ, ಒಂದು ಜೊತೆ ಮೂತ್ರಪಿಂಡಗಳು ಇರ್ತವೆ. ಒಂದು ಜೊತೆ ಮೂತ್ರಪಿಂಡಗಳು ನೀವಿಲ್ಲಿ ನೋಡ್ತಾ ಇದ್ದೀರಾ ನೋಡ್ರಿ, ಒಂದು ಜೊತೆ ಮೂತ್ರಪಿಂಡಗಳನ್ನು ಎಲ್ಲಿ ಅಂದರೆ ನೋಡಿ, ಇಲ್ಲೊಂದು ಮೂತ್ರಪಿಂಡ, ಇಲ್ಲೊಂದು ಮೂತ್ರಪಿಂಡ ನೋಡ್ತಾ ಇದ್ದೀರಾ. ಇದೊಂದು ಮೂತ್ರಪಿಂಡ, ಇದೊಂದು ಮೂತ್ರಪಿಂಡ, ಇವೆರಡು ಏನಿದೋ ಮೂತ್ರಪಿಂಡಗಳು. ಇದಕ್ಕೆ ನಾವು ಇಂಗ್ಲೀಷ್ನಲ್ಲಿ ಏನಂತ ಕರಿತೀವಿ? ಕಿಡ್ನೀಸ್ ಅಂತ ಕರಿತೀವಿ. ಆಮೇಲೆ ಒಂದು ಜೊತೆ ಮೂತ್ರನಾಳಗಳನ್ನು ಹೊಂದಿರ್ತದೆ ಅಂತಕ್ಕಂಥದ್ದು. ಒಂದು ಜೊತೆ ಮೂತ್ರನಾಳಗಳನ್ನು ಹೊಂದಿರ್ತದೆ. ಇಲ್ಲೊಂದು ನೋಡ್ತಿದ್ದೀವಿ ಮೂತ್ರನಾಳ, ಇಲ್ಲೊಂದು ಮೂತ್ರನಾಳವನ್ನು ನೋಡ್ತಾ ಇದ್ದೀವಿ. ನೋಡಿ ಇಲ್ಲಿ ಎರಡು ಅಂದರೆ ಒಂದು ಜೊತೆ, ಇದೊಂದು ಎರಡು ಮೂತ್ರನಾಳಗಳನ್ನು ಹೊಂದಿದೆ. ಅದಾದಮೇಲೆ ಏನಾಗುತ್ತೆ, ಎರಡು ಮೂತ್ರನಾಳಗಳು ಸಂಯೋಗ ಹೊಂದತಕ್ಕಂಥ ಒಂದು ಜಾಗ ಇದೆಯಲ್ಲ, ಇದಕ್ಕೆ ನಾವೇನಂತ ಕರಿತೀವಿ? ಮೂತ್ರಕೋಶ ಅಂತ ಕರಿತೀವಿ. ಅಂದರೆ ಒಂದು ಜೊತೆ ಮೂತ್ರಪಿಂಡಗಳು, ಇವು ಒಂದು ಜೊತೆ ಮೂತ್ರಪಿಂಡಗಳು, ಒಂದು ಜೊತೆ ಮೂತ್ರನಾಳಗಳು, ಆಮೇಲೆ ಒಂದು ಮೂತ್ರಕೋಶ. ಅದಾದಮೇಲೆ ಕೆಳಗಡೆಗೆ ನಾವೇನು ನೋಡ್ತೀವಪ್ಪ ಅಂತೇಳಿದರೆ, ಇಲ್ಲಿ ನಾವು ಮೂತ್ರ ದ್ವಾರವನ್ನು ಇಲ್ಲಿ ಕಾಣ್ತಾ ಇದ್ದೀವಿ. ನೋಡಿ ಇಲ್ಲಿ ಕಾಣ್ತಾ ಇದ್ದೀವಿ. ಇಲ್ಲಿ ಒಂದು ಮೂತ್ರಪಿಂಡ ನೋಡಿದ್ವಿ, ಎರಡು ಮೂತ್ರಪಿಂಡಗಳು, ಇದು ಎರಡು ಮೂತ್ರಪಿಂಡಗಳು ಒಂದು ಜೊತೆ ಆದವು. ಆಮೇಲೆ ಎರಡು ಮೂತ್ರನಾಳಗಳು, ಇಲ್ಲಿ ಮೂತ್ರನಾಳಗಳನ್ನು ನೋಡ್ತಾ ಇದ್ದೀವಿ. ಎಡ ಮೂತ್ರನಾಳ ನಾವು ಈ ಥರ ನೋಡ್ತೇವೆ, ಬಲ ಮೂತ್ರನಾಳ ಅಂತಕ್ಕಂಥದ್ದು ಇದೆ. ನೆಕ್ಸ್ಟ್ ಇಲ್ಲಿ ಮೂತ್ರನಾಳ ಆದಮೇಲೆ ಮೂತ್ರಕೋಶ ಇಲ್ಲಿದೆ ನೋಡ್ರಿ, ಮೂತ್ರಕೋಶ ನೋಡ್ತಾ ಇದ್ದೀವಿ. ಮೂತ್ರಕೋಶದಿಂದ ಏನಾಗುತ್ತೆ ಮೂತ್ರದ್ವಾರದ ಮೂಲಕ ಮೂತ್ರವನ್ನು ವಿಸರ್ಜಿಸಲ್ಪಡುತ್ತದೆ ಅಂತಕ್ಕಂಥದ್ದು. ಮಕ್ಕಳೇ, ಈಗ ನಾವು ಹೇಳಿದಂತೆ ಈ ಒಂದು ಮನುಷ್ಯನಲ್ಲಿ ವಿಸರ್ಜನಾಂಗ ವ್ಯೂಹ ಏನನ್ನು ಒಳಗೊಂಡಿರ್ತದೆ ಅಂತ ಮತ್ತೊಮ್ಮೆ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಒಂದು ಜೊತೆ ಮೂತ್ರಪಿಂಡಗಳು, ಒಂದು ಜೊತೆ ಮೂತ್ರನಾಳಗಳು, ಒಂದು ಮೂತ್ರಕೋಶ ಮತ್ತು ಒಂದು ಮೂತ್ರದ್ವಾರವನ್ನು ಒಳಗೊಂಡಿರ್ತದೆ ಅಂತಕ್ಕಂಥದ್ದು. ಮಕ್ಕಳೇ, ಈ ಒಂದು ಮೂತ್ರಪಿಂಡಗಳು ಅಂತ ನಾವು ಏನು ಕರಿತೀವೋ, ಅದು ನಾವು ಕಿಡ್ನೀಸ್ ಅಂತ ನಾವು ಏನು ಕರಿತೀವೋ, ಅವು ಆ ಮನುಷ್ಯನ ಉದರ ಭಾಗದಲ್ಲಿ ಹಾಗೂ ಬೆನ್ನು ಮೂಳೆಯ ಎರಡೂ ಪಾರ್ಶ್ವಗಳಲ್ಲಿ ಒಂದೊಂದರಂತೆ ಇವುಗಳು ಇರುತ್ತವೆ. ಮೂತ್ರವು ಮೂತ್ರಪಿಂಡಗಳಲ್ಲಿ ಉತ್ಪತ್ತಿಯಾಗಿ ಮೂತ್ರನಾಳಗಳ ಮೂಲಕ ಹರಿದು ಏನಾಗುತ್ತೆ, ಮೂತ್ರದ್ವಾರದ ಮೂಲಕ ಏನಾಗುತ್ತೆ, ವಿಸರ್ಜನೆಯಾಗುವವರೆಗೂ ಮೂತ್ರಕೋಶದಲ್ಲಿ ಸಂಗ್ರಹವಾಗುತ್ತದೆ. ಅಂದರೆ ನಾವು ಮೂತ್ರ ಮಾಡುವವರೆಗೂ ಅದು ಮೂತ್ರ ಏನಾಗ್ತದೆ ಅಂತೇಳಿದರೆ, ಆ ತಯಾರಾಗಿರ್ತಕ್ಕಂತಹ ಮೂತ್ರಕೋಶದಲ್ಲಿ ಸ್ಟಾಕ್ ಆಗಿರ್ತದೆ, ಸಂಗ್ರಹಿಸಲ್ಪಟ್ಟಿರ್ತದೆ. ಎಲ್ಲಿವರೆಗೂ ಅಂತ ಹೇಳಿದರೆ, ನಾವು ವಿಸರ್ಜನೆ ಮಾಡ್ತಕ್ಕಂಥ ಸಮಯದವರೆಗೂ ಅದರಲ್ಲೇ ಅದು ಇರ್ತದೆ ಅಂತಕ್ಕಂಥದ್ದು. ಮಕ್ಕಳಿಗೆ ನಿಮಗೆಲ್ಲ ಗೊತ್ತಾಗಿದೆ ಅನ್ನಿಸ್ತದೆ. ಈಗ ನಾವು ಮನುಷ್ಯರಲ್ಲಿ ವಿಸರ್ಜನಾಂಗ ವ್ಯೂಹಕ್ಕೆ ಬಂದಾಗ ನಾವು ಇಷ್ಟೊಂದು ಅಂಶಗಳನ್ನು ತಿಳ್ಕೊಂಡ್ವಿ. ಈಗ ನಾವು ಮುಂದಿನ ಹಂತ ಏನು ಅಂತ ಹೇಳಿದರೆ, ಈ ಮೂತ್ರ ಇದೆಯಲ್ಲ, ಅದು ಹೇಗೆ ಉತ್ಪತ್ತಿ ಆಗ್ತದೆ, ಮೂತ್ರ ಹೇಗೆ ಉತ್ಪತ್ತಿ ಆಗ್ತದೆ ಅಂತಕ್ಕಂಥದ್ದು. ಈಗ ನಾವು ರಕ್ತದಿಂದ ತ್ಯಾಜ್ಯ ವಸ್ತುಗಳನ್ನು ಸೋಸಿ ಹೊರ ತೆಗೆಯುವುದು ಮೂತ್ರ ತಯಾರಿಕೆಯ ಉದ್ದೇಶವಾಗಿದೆ ಅಂತಕ್ಕಂಥದ್ದು. ರಕ್ತದಿಂದ ತ್ಯಾಜ್ಯ ವಸ್ತುಗಳನ್ನು ಸೋಸಿ, ತ್ಯಾಜ್ಯ ವಸ್ತುಗಳು ಅಂತ ಹೇಳಿದ್ರೆ ಏನು, ಬೇಡವಾದ ವಸ್ತುಗಳನ್ನು ರಕ್ತದಿಂದ ಸೋಸಿದಾಗ ಏನಾಗುತ್ತೆ, ಅಲ್ಲಿ ಮೂತ್ರ ಉತ್ಪತ್ತಿ ಆಗುತ್ತದೆ. ಈ ಒಂದು ಶ್ವಾಸಕೋಶಗಳಲ್ಲಿ ರಕ್ತದಿಂದ ಕಾರ್ಬನ್ ಡೈಆಕ್ಸೈಡನ್ನು ತೆಗೆದುಹಾಕುವಂತೆ ಮೂತ್ರಪಿಂಡಗಳಲ್ಲಿ ರಕ್ತದಿಂದ ಯೂರಿಯಾ ಅಥವಾ ಯೂರಿಕ್ ಆಮ್ಲಗಳಂತಹ ನೈಟ್ರೋಜನ್ ಯುಕ್ತ ತ್ಯಾಜ್ಯಗಳನ್ನು ತೆಗೆದುಹಾಕಲಾಗುತ್ತದೆ. ಅರ್ಥ ಆಗಿದೆ ಅನ್ನಿಸ್ತದೆ ನಿಮಗೀಗ. ಏನಾಗ್ತದೆ ಇಲ್ಲಿ, ರಕ್ತದಿಂದ ಯೂರಿಯಾ ಅಂದರೆ ಏನು? ಯೂರಿಯಾ ಅಂದರೆ ಅದೊಂದು ಸಂಯುಕ್ತ ವಸ್ತು. ಯೂರಿಯಾ
ಅಥವಾ ಯೂರಿಕ್ ಆಮ್ಲಗಳಂತಹ ಇವೆರಡು ಯೂರಿಯಾ ಮತ್ತು ಯೂರಿಕ್ ಆಮ್ಲಗಳು ಏನಾಗಿದ್ದಾವೆ ಅಂತ ಹೇಳಿದರೆ ಅದು ನೈಟ್ರೋಜನ್ನನ್ನು ಒಳಗೊಂಡಿರೋದ್ರಿಂದ ನೈಟ್ರೋಜನ್ ಯುಕ್ತ ಅಂತ ಕರಿತೀವಿ ನಾವು. ಇಲ್ಲಿ ನೈಟ್ರೋಜನ್ ಯುಕ್ತ ತ್ಯಾಜ್ಯಗಳನ್ನು ತೆಗೆದು ಹಾಕಲಾಗುತ್ತದೆ ಅಂತಕ್ಕಂಥದ್ದು. ಈಗ ನಾವೀಗ ಮೂತ್ರಪಿಂಡಗಳು ಅಂತ ಹೇಳಿದ್ವಲ್ಲ, ಮೂತ್ರಪಿಂಡಗಳಲ್ಲಿರುವ ಮೂಲಭೂತ ಸೋಸುವ ಘಟಕಗಳು ಯಾವುದು ಅಂತ ಹೇಳಿದರೆ ಶ್ವಾಸಕೋಶಗಳಲ್ಲಿರುವಂತಹ ಅತ್ಯಂತ ತೆಳುವಾದ ಭಿತ್ತಿಯನ್ನು ಹೊಂದಿರುವ ಲೋಮನಾಳಗಳ ಗುಂಪು. ಇದು ಭಾಳ ಇಂಪಾರ್ಟೆಂಟ್. ಯಾರು? ಮೂತ್ರಪಿಂಡಗಳಲ್ಲಿ ಲೋಮನಾಳಗಳು ಅಂತ ಇರ್ತವೆ, ಇವುಗಳು ಆ ಒಂದು ಕೆಲಸವನ್ನು ನಿರ್ವಹಿಸ್ತವೆ ಅಂತಕ್ಕಂಥದ್ದು. ಈ ಒಂದು ಮೂತ್ರಪಿಂಡದಲ್ಲಿರುವ ಪ್ರತಿಯೊಂದು ಲೋಮನಾಳಗಳ ಗುಂಪು ಏನು ಮಾಡ್ತದೆ? ಸೋಸಲ್ಪಟ್ಟ ದ್ರವವನ್ನು ಸಂಗ್ರಹಿಸುವ ಬಟ್ಟಲಿನ ಆಕಾರದ ತುದಿ ಇರುವ ಒಂದು ನಾಳದ ಸಂಪರ್ಕದಲ್ಲಿ ಇರುತ್ತದೆ. ಪ್ರತಿಯೊಂದು ಮೂತ್ರಪಿಂಡವು ನೆಫ್ರಾನ್ಗಳೆಂದು ಕರೆಯಲ್ಪಡುವ ಒತ್ತೊತ್ತಾಗಿ ಜೋಡಿಸಲ್ಪಟ್ಟ ಈ ಸೋಸುವ ಘಟಕಗಳನ್ನು ಭಾರಿ ಸಂಖ್ಯೆಯಲ್ಲಿ ಹೊಂದಿದೆ. ಅಂದರೆ ನೆಫ್ರಾನ್ಸ್ಗಳು ಅಂತ ಏನು ಕರಿತೀವಲ್ಲ, ಇವುಗಳು ತುಂಬ ಇರುತ್ತವೆ. ಈ ಒಂದು ಪ್ರಾರಂಭಿಕ ಹಂತದಲ್ಲಿ ಏನಿದು ಸೋಸುವಿಕೆಯಲ್ಲಿ ಶೋಧಿಸಲ್ಪಟ್ಟ ಗ್ಲುಕೋಸ್ ಆಗಿರ್ಬೋದು, ಅಮೈನೋ ಆಮ್ಲ ಆಗಿರ್ಬೋದು, ಲವಣಗಳಾಗಿರ್ಬೋದು ಮತ್ತು ಹೆಚ್ಚಿನ ಪ್ರಮಾಣದ ನೀರಿನಂಥ ಕೆಲವು ವಸ್ತುಗಳನ್ನು ಮೂತ್ರವು ನಾಳದಲ್ಲಿ ಮುಂದೆ ಹರಿದಂತೆ ಪುನಃ ಹೀರಲ್ಪಡುತ್ತದೆ. ಅಂದರೆ ಈ ಎಲ್ಲ ಅಂಶಗಳನ್ನು ಗ್ಲುಕೋಸ್, ಅಮೈನೋ ಆಮ್ಲ, ಲವಣಗಳು ಮತ್ತು ನೀರಿನಂಥ ವಸ್ತುಗಳನ್ನು ಏನು ಮಾಡ್ತವೆ? ಇಲ್ಲಿ ಮೂತ್ರವು ನಾಳದಲ್ಲಿ ಮುಂದೆ ಹರಿದಂತೆ ಪುನಃ ಹೀರಲ್ಪಡುತ್ತವೆ. ಈ ರೀತಿ ಆಗೋದಕ್ಕೆ ನಾವೆಂತ ಕರಿತೀವಿ? ಮರುಹೀರಿಕೆ ಅಂತ ಹೇಳ್ಬಿಟ್ಟು ಕರಿತೀವಿ. ಈ ರೀತಿ ಮರುಹೀರಿಕೆಯಾಗುವ ನೀರಿನ ಪ್ರಮಾಣವು ದೇಹದಲ್ಲಿ ನೀರು ಎಷ್ಟು ಅಧಿಕವಾಗಿದೆ ಮತ್ತು ಎಷ್ಟು ಏನಾಗಿದೆ ಅಧಿಕವಾಗಿದೆ ಮತ್ತು ಎಷ್ಟು ಪ್ರಮಾಣದ ಕರಗಿದ ತ್ಯಾಜ್ಯಗಳನ್ನು ವಿಸರ್ಜಿಸಬೇಕಾಗುತ್ತದೆ ಎಂಬುದನ್ನು ಆಧರಿಸಿದೆ ಅಂತಕ್ಕಂಥದ್ದು. ಅರ್ಥ ಆಯ್ತಲ್ಲ ನಿಮಗೆಲ್ಲ? ಅಂದರೆ ಮರುಹೀರಿಕೆಯಾಗುವ ನೀರಿನ ಪ್ರಮಾಣವು ದೇಹದಲ್ಲಿ ನೀರು ಎಷ್ಟು ಅಧಿಕವಾಗಿದೆ ಮತ್ತು ಎಷ್ಟು ಪ್ರಮಾಣದ ಕರಗಿದ ತ್ಯಾಜ್ಯಗಳನ್ನು ವಿಸರ್ಜಿಸಬೇಕಾಗ್ತದೆ ಎಂಬುದನ್ನು ಅದು ಆಧರಿಸಿದೆ ಅಂತಕ್ಕಂಥದ್ದು. ಪ್ರತಿಯೊಂದು ಮೂತ್ರಪಿಂಡದಲ್ಲಿ ಉತ್ಪತ್ತಿಯಾದ ಮೂತ್ರವು ಏನಾಗುತ್ತೆ? ಅಂತಿಮವಾಗಿ ಮೂತ್ರಪಿಂಡಗಳನ್ನು ನಂತರ ಮೂತ್ರಕೋಶಕ್ಕೆ ಸಂಪರ್ಕಿಸುವ ಮೂತ್ರನಾಳ ಎಂಬ ಉದ್ದನೆಯ ನಾಳವನ್ನು ಏನಾಗುತ್ತೆ? ಪ್ರವೇಶಿಸುತ್ತದೆ. ಮೂತ್ರ ಈ ರೀತಿಯಾಗಿ ತನ್ನ ಒಂದು ಕೆಲಸವನ್ನು ಮಾಡ್ತದೆ. ತದನಂತರ ಹಿಗ್ಗಿದ ಮೂತ್ರಕೋಶದ ಒತ್ತಡ. ಈಗ ನಮಗೆ ಮೂತ್ರಕೋಶ ಇದೆಯಲ್ಲ, ಮೂತ್ರಕೋಶದಲ್ಲಿ ಏನಾಗುತ್ತೆ? ಮೂತ್ರ ಹೆಚ್ಚು ಸಂಗ್ರಹವಾದಾಗ ನಮಗೇನು ಅನ್ನಿಸ್ತದೆ? ಈಗ ನಮಗೂ ಅನುಭವ ಆಗಿದೆ. ಕೆಲವೊಮ್ಮೆ ನಾವು ಯಾವುದೋ ಒಂದು ಕಾರ್ಯಕ್ರಮದಲ್ಲಿ ಅಥವಾ ಒಂದು ಬಸ್ಸಿನಲ್ಲಿ ಪ್ರಯಾಣಿಸುವಾಗ ಮೂತ್ರಕೋಶದಲ್ಲಿ ಹೆಚ್ಚು ಮೂತ್ರ ಸಂಗ್ರಹವಾದಾಗ ಏನಾಗುತ್ತೆ? ನಮ್ಮ ಮೂತ್ರಕೋಶದ ಮೇಲೆ ಏನಾಗುತ್ತೆ? ಒತ್ತಡ ಹೆಚ್ಚಾಗ್ತದೆ. ಒತ್ತಡ ಹೆಚ್ಚಾದಾಗ ನಾವೇನು ಮಾಡಬೇಕು? ಆ ಒಂದು ಮೂತ್ರವನ್ನು ಏನು ಮಾಡಬೇಕು? ವಿಸರ್ಜನೆ ಮಾಡಬೇಕು ಅಂತಕ್ಕಂಥ ಅಂಶ ನಿಮಗೆ ಗೊತ್ತಾಗ್ತದೆ. ಈ ರೀತಿಯಾಗಿ ನಾವು ಮೂತ್ರಕೋಶವು ಏನು ಮಾಡ್ತದೆ ಅಂತ ಹೇಳಿದರೆ, ಅದು ಒಂದು ಸ್ನಾಯುವಿನಿಂದ ಆದಂಥ ಒಂದು ಅಂಗವಾಗಿರೋದ್ರಿಂದ ಇದು ನರವ್ಯೂಹದ ನಿಯಂತ್ರಣಕ್ಕೆ ಏನಾಗಿದೆ? ಒಳಪಟ್ಟಿದೆ. ಈಗ ನಮಗೆ ಹೆಂಗೆ ಗೊತ್ತಾಗುತ್ತೆ? ಮೂತ್ರ ಮಾಡಬೇಕು, ಈಗ ಮೂತ್ರ ಬಂದುಬಿಟ್ಟಿದೆ, ತುಂಬ ಅರ್ಜೆಂಟ್ ಆಗಿದೆ, ವಿಸರ್ಜನೆ ಮಾಡಬೇಕು ಅಂತ ಹೇಳಿದರೆ, ಅಂದರೆ ಮೂತ್ರಕೋಶಕ್ಕೂ ಮತ್ತು ನರವ್ಯೂಹ ಇದೆಯಲ್ಲ, ಈಗ ಅದಕ್ಕೂ ಏನಿರ್ತದೆ? ಒಂದು ಇಂಟರ್ ಕನೆಕ್ಷನ್ ಇರ್ತದೆ, ಸಂಪರ್ಕ ಇರ್ತದೆ. ಹಾಗಾಗಿ ನಮಗೆ ಕಾಲಕ್ಕೆ ಮೂತ್ರ ಒಂದು ವಿಸರ್ಜನೆ ಮಾಡೋದಕ್ಕೆ ಈ ನರವ್ಯೂಹ ಸಹಾಯವನ್ನು
ಮಾಡ್ತದೆ ಅಂತಕ್ಕಂಥದ್ದು. ಇದರ ಪರಿಣಾಮವಾಗಿ ನಾವು ಏನು ಮಾಡ್ತೀವಿ, ಮೂತ್ರ ವಿಸರ್ಜಿಸಬೇಕೆಂಬ ಪ್ರಚೋದನೆಯನ್ನು ಸಾಮಾನ್ಯವಾಗಿ ನಿಯಂತ್ರಿಸಬಹುದಾಗಿದೆ ಅಂತಕ್ಕಂಥದ್ದು. ಮಕ್ಕಳ, ನಮಗೆಲ್ಲ ಈ ರೀತಿಯಾಗಿ ಮೂತ್ರ ಹೇಗೆ ಉತ್ಪತ್ತಿ ಆಗುತ್ತೆ ಮತ್ತು ಮೂತ್ರವನ್ನು ಹೇಗೆ ನಾವು ಏನು ಮಾಡ್ತೀವಿ ಅಂತೇಳಿದರೆ ವಿಸರ್ಜಿಸ್ತೀವಿ ಅಂತಕ್ಕಂಥದ್ದು ನಮಗಿಲ್ಲಿ ಗೊತ್ತಾಗಿದೆ. ಈಗ ಇದಾದ ನಂತರ ನಾವುಗಳು ಇಲ್ಲಿ ಮುಂದಿನ ಒಂದು ಇದಕ್ಕೆ ಬಂದಾಗ ಸಸ್ಯಗಳಲ್ಲಿ ವಿಸರ್ಜನೆ ಅಂತಕ್ಕಂಥದ್ದು ಮುಂದಿನ ಒಂದು ಹಂತ ಇದೆ. ಸಸ್ಯಗಳಲ್ಲಿ ವಿಸರ್ಜನೆ ಹೇಗಾಗ್ತದೆ? ಈಗ ನಾವೇನೋ ಪ್ರಾಣಿಗಳಲ್ಲಿ ಮೂತ್ರ ವಿಸರ್ಜನೆ, ಮಲ ವಿಸರ್ಜನೆ ಹೇಗಾಗ್ತದೆ ಗೊತ್ತಿದೆ. ಸಸ್ಯಗಳಲ್ಲಿ ಹೇಗಾಗ್ತದೆ ಅಂತ ಹೇಳಿದರೆ ನೋಡಿ, ಸಸ್ಯಗಳು ಪ್ರಾಣಿಗಳಿಗಿಂತ ಸಂಪೂರ್ಣ ಭಿನ್ನವಾದ ತಂತ್ರಗಳನ್ನು ವಿಸರ್ಜನೆಗಾಗಿ ಬಳಸುತ್ತವೆ ಅಂತಕ್ಕಂಥ ಭಾಳ ಇಂಪಾರ್ಟೆಂಟ್ ಇದು. ಏನು ಅಂತ ಹೇಳಿದರೆ, ಪ್ರಾಣಿಗಳಿಗೆ ಹೋಲಿಸಿದಾಗ ಸಸ್ಯಗಳು ಏನು ಮಾಡ್ತವೆ, ವಿಭಿನ್ನವಾದ ತಂತ್ರಗಳನ್ನು ಏನು ಮಾಡ್ತವೆ, ಇಲ್ಲಿ ಬಳಕೆ ಮಾಡಿಕೊಳ್ತವೆ ಅಂತಕ್ಕಂಥದ್ದು. ಈ ಒಂದು ಸಸ್ಯಗಳಲ್ಲಿ ದ್ಯುತಿಸಂಶ್ಲೇಷಣ ಕ್ರಿಯೆ ನಡೆದಾಗ ನಮಗೇನಾಗುತ್ತೆ, ಅಲ್ಲಿ ನಮಗೆ ಕೆಲವು ಉತ್ಪನ್ನಗಳು ಬರ್ತವೆ. ಪತ್ರಹರಿತು ಆಗಿರ್ಬೋದು, ಆಕ್ಸಿಜನ್ ಆಗಿರ್ಬೋದು. ಈ ಆಕ್ಸಿಜನ್ ಕೂಡ ಏನಾಗಿದೆ, ಒಂದು ಸಹ ಉತ್ಪನ್ನ ಆಗಿದೆ ಇದರಲ್ಲಿ, ನಮ್ಮ ದ್ಯುತಿಸಂಶ್ಲೇಷಣ ಕ್ರಿಯೆಯಲ್ಲಿ. ಈ ಆಕ್ಸಿಜನನ್ನು ಒಂದು ವ್ಯರ್ಥ ಪದಾರ್ಥವೆಂದು ಯೋಚಿಸಲಾಗುತ್ತದೆ. ಸಸ್ಯಗಳು ಏನು ಮಾಡ್ತವೆ ಅಂತ ಹೇಳಿದರೆ, ಈ ಆಕ್ಸಿಜನ್ ಮತ್ತು ಕಾರ್ಬನ್ ಡೈಆಕ್ಸೈಡ್ಗಳ ಜೊತೆ ಹೇಗೆ ವ್ಯವಹರಿಸುತ್ತವೆ ಎಂಬುದನ್ನು ನಾವಿಲ್ಲಿ ಚರ್ಚೆ ಮಾಡಿದ್ದೀವಿ ಅಂತಕ್ಕಂಥದ್ದು. ಅಂದರೆ ಕಾರ್ಬನ್ ಡೈಆಕ್ಸೈಡನ್ನು ದ್ಯುತಿಸಂಶ್ಲೇಷಣ ಕ್ರಿಯೆಗೆ ಬಳಕೆ ಮಾಡ್ಕೊಳ್ತವೆ. ದ್ಯುತಿಸಂಶ್ಲೇಷಣ ಕ್ರಿಯೆ ನಡೆದ ನಂತರ ಆಕ್ಸಿಜನನ್ನು ಬಿಡುಗಡೆ ಮಾಡ್ತವೆ ಅಂತಕ್ಕಂಥ ನಮಗೆಲ್ಲ ಗೊತ್ತಿದೆ. ಈಗ ಹೆಚ್ಚಾದ ನೀರನ್ನು ಸಸ್ಯಗಳಲ್ಲಿ ಏನಾದರೂ ಒಂದು ಪಕ್ಷ ಏನಾದರೂ ನೀರಿನ ಪ್ರಮಾಣ ಹೆಚ್ಚಾಯಿತು ಅಂತ ಹೇಳಿದರೆ, ಆವಾಗ ಆ ಸಸ್ಯಗಳು ಏನು ಮಾಡ್ತವೆ ಅಂತ ಹೇಳಿದರೆ, ಬಾಷ್ಪ ವಿಸರ್ಜನೆ ಕ್ರಿಯೆಯ ಮೂಲಕ ತಮ್ಮ ದೇಹದಲ್ಲಿರ್ತಕ್ಕಂತಹ ನೀರಿನ ಅಂಶವನ್ನು ಹೊರಹಾಕುತ್ತವೆ, ವಿಸರ್ಜಿಸಲ್ಪಡ್ತವೆ ಅಂತ. ಅಂದರೆ ಮುಖ್ಯವಾಗಿ ನಾವಿಲ್ಲಿ ಏನು ಚರ್ಚೆ ಮಾಡ್ತಾ ಇದ್ದೀವಿ, ಈಗ ಸಸ್ಯದಲ್ಲಿ ಒಂದು ಪಕ್ಷ ನೀರು ಜಾಸ್ತಿ ಆಗಿಬಿಡ್ತು ಅಂತ ಹೇಳಿದರೆ ಏನು ಮಾಡ್ತವೆ ಸಸ್ಯಗಳು, ಅವು ವಿಸರ್ಜನೆ ಮಾಡಬೇಕು ತಾನೆ, ಹೊರ ಹಾಕಬೇಕು. ಅವುಗಳನ್ನು ಬಾಷ್ಪ ವಿಸರ್ಜನೆಯ ಮೂಲಕ ಏನು ಮಾಡ್ತವೆ, ಅವು ಹೊರ ಹಾಕ್ತವೆ ಅಂತಕ್ಕಂಥದ್ದು. ಈಗ ಈ ಒಂದು ಸಸ್ಯಗಳಲ್ಲಿ ಇತರ ತ್ಯಾಜ್ಯಗಳಿಗಾಗಿ ಸಸ್ಯಗಳು ಮೃತ ಜೀವಕೋಶಗಳಲ್ಲಿರುವ ತಮ್ಮ ಅನೇಕ ಅಂಗಾಂಶಗಳನ್ನು ಏನು ಮಾಡ್ತವೆ, ಬಳಕೆ ಮಾಡ್ಕೊಳ್ತವೆ. ಕೆಲವೊಮ್ಮೆ ಈ ಒಂದು ಸಸ್ಯಗಳಲ್ಲಿ ಇರ್ತಕ್ಕಂಥ ಎಲೆಗಳಂತಹ ಕೆಲವು ಭಾಗಗಳು ಏನು ಮಾಡ್ತವೆ, ಇವುಗಳು ಎಲೆಗಳನ್ನು ಕಳ್ಕೊಂಡ್ಬಿಡ್ತಾವೆ. ನೀವೆಲ್ಲ ಗೊತ್ತಿರಬೇಕು, ಬೇಸಿಗೆ ಕಾಲ ಬಂದಾಗ ಸಸ್ಯಗಳಲ್ಲಿ ಇರ್ತಕ್ಕಂಥ ಎಲೆಗಳು ಹಳದಿ ಬಣ್ಣಕ್ಕೆ ಬಂದು ಉದುರಿ ಹೋಗುತ್ತವೆ. ಯಾಕೆ ಉದುರಬೇಕು ಅಲ್ಲಿ? ಯಾಕಿದ್ರೆ ಏನು ಸಮಸ್ಯೆ ಆಗುತ್ತೆ? ಸಸ್ಯ ದೇಹದಲ್ಲಿ ನೀರಿನ ಪ್ರಮಾಣ ಕಡಿಮೆಯಾಗಿ ಅಥವಾ ಸಸ್ಯ ಬೆಳೀತಕ್ಕಂಥ ಒಂದು ಪರಿಸರದಲ್ಲಿ ನೀರಿನ ಪ್ರಮಾಣ ಕಡಿಮೆಯಾದಾಗ ಝೈಲಮ್ಗಳು ನೀರನ್ನು ಪೂರೈಕೆ ಮಾಡಲು ಸಾಧ್ಯವಿರದೇ ಇರತಕ್ಕಂಥ ಸಂದರ್ಭದಲ್ಲಿ ಆ ಸಸ್ಯಗಳು ಏನು ಮಾಡ್ತವೆ, ತಮ್ಮಲ್ಲಿ ಇರ್ತಕ್ಕಂತಹ ಒಂದು ಸಸ್ಯವನ್ನು ತಮ್ಮಲ್ಲಿರ್ತಕ್ಕಂತಹ ಎಲೆಗಳನ್ನು ಉದುರಿಸ್ತವೆ. ಯಾಕೆ ಅಂತ ಹೇಳಿದರೆ, ಅವು ಹೆಚ್ಚಿನ ದಿನಗಳವರೆಗೆ ಬದುಕಿರಬೇಕಾಗೋದ್ರಿಂದ ಈ ರೀತಿಯಾಗಿ ಎಲೆಗಳನ್ನು ಅವು ಕಳ್ಕೊಳ್ತವೆ ಅಂತಕ್ಕಂಥದ್ದು. ಅದ್ರ ಜೊತೆಗೆ ಸಸ್ಯಗಳು ಅನೇಕ ಸಸ್ಯ ತ್ಯಾಜ್ಯ ಪದಾರ್ಥಗಳು ಜೀವಕೋಶದ ರಸದಾನಿಗಳಲ್ಲಿ ಸಂಗ್ರಹವಾಗಿರುತ್ತವೆ. ರಸದಾನಿಗಳು ನಾವೆಲ್ಲ ಗೊತ್ತಿದೆ. ಸಸ್ಯ ಜೀವಕೋಶವನ್ನು ನಾವು ಬರೆದಾಗ ರಸದಾನಿ ಅಂತ ಬರೀತೀವಿ. ರಸದಾನಿಗಳಲ್ಲಿ ಏನಾಗ್ತವೆ, ಸಸ್ಯ ತ್ಯಾಜ್ಯ ಪದಾರ್ಥಗಳು ಜೀವಕೋಶದ ರಸದಾನಿಗಳಲ್ಲಿ ಏನಾಗಿರ್ತದೆ, ಅಲ್ಲಿ ಸಂಗ್ರಹವಾಗಿರ್ತದೆ ಅಂತಕ್ಕಂಥದ್ದು. ಅರ್ಥ ಆಯ್ತಲ್ಲ? ಈಗ ನಾವಿಲ್ಲಿ ಏನು ಗೊತ್ತಾಯಿತು, ಸಸ್ಯದ ತ್ಯಾಜ್ಯ ವಸ್ತುಗಳು, ಸಸ್ಯದಲ್ಲಿರ್ತಕ್ಕಂಥ ತ್ಯಾಜ್ಯ ವಸ್ತುಗಳು ಆ ಸಸ್ಯ ಜೀವಕೋಶದಲ್ಲಿ ಇರ್ತಕ್ಕಂಥ ರಸದಾನದಲ್ಲಿ ಕೂಡ ಏನಾಗಿರ್ತದೆ, ಸ್ಟೋರ್ ಆಗಿರ್ತವೆ ಅಂತಕ್ಕಂಥದ್ದು.
ಎಲೆಗಳಲ್ಲಿ ತ್ಯಾಜ್ಯ ಪದಾರ್ಥಗಳು ಸಂಗ್ರಹವಾಗಬಹುದು. ಅವು ಏನಾಗ್ತವೆ, ಉದುರಿ ಹೋಗುತ್ತವೆ. ವಿಶೇಷವಾಗಿ ಹಳೆಯ ಝೈಲಮ್ಗಳಲ್ಲಿ ತ್ಯಾಜ್ಯ ಪದಾರ್ಥಗಳು ಏನಾಗ್ತವೆ ಅಂತ ಹೇಳಿದರೆ, ಝೈಲಮ್ಗಳಲ್ಲಿ ತ್ಯಾಜ್ಯ ಪದಾರ್ಥಗಳು ಯಾವ ರೂಪದಲ್ಲಿ ಇರ್ತವಪ್ಪ ಅಂತ ಹೇಳಿದರೆ, ರಾಳ ಅಂತ ಹೇಳ್ತೀವಿ ನೀವು, ರಾಳ ಮತ್ತು ಅಂಟುಗಳ ರೂಪದಲ್ಲಿ ಸಂಗ್ರಹವಾಗುತ್ತದೆ. ಈಗ ನಾವೀಗ ಒಂದು ಜಾಲಿ ಮರದಲ್ಲಿ ನೋಡಿರ್ಬೋದು, ಜಾಲಿ ಮರ ಅಥವಾ ನುಗ್ಗೆ ಗಿಡದಲ್ಲಿ ಒಂಥರ ಅಂಟಂಟು ಹೊರಗೆ ಬರ್ತದೆ, ನೋಡಿರ್ಬೋದು ಅನ್ನಿಸ್ತದೆ. ಅಥವಾ ಬೇವಿನ ಮರದಲ್ಲಿ ಆ ಒಂದು ಕಟ್ಟಾಗಿರ್ತಕ್ಕಂಥ ಭಾಗದಲ್ಲಿ ಅಲ್ಲಿ ಒಂದು ಏನಾಗ್ತಿರ್ತದೆ, ಅಂಟುಗಳು ಹೊರಗಡೆ ಬರ್ತದೆ. ನಾವೆಲ್ಲ ಈಗ ಈ ಅಂಶವನ್ನು ನಾವು ಕಂಡಿದ್ದೀವಿ. ಬೇವಿನ ಮರದಲ್ಲಿ ಹೆಚ್ಚಾಗಿ ಸಿಗ್ತದೆ, ಜಾಲಿ ಮರದಲ್ಲಿ ಬರ್ತದೆ. ಇವುಗಳು ಏನು ಮಾಡ್ತವೆ ಅಂತ ಹೇಳಿದರೆ, ಈ ರಾಳ ಮತ್ತು ಅಂಟುಗಳು ಏನಾಗಿರ್ತವೆ, ಝೈಲಮ್ಗಳಲ್ಲಿ ಏನಾಗಿರ್ತವೆ, ಸಂಗ್ರಹವಾಗಿರ್ತವೆ ಅಂತಕ್ಕಂಥದ್ದು. ಸಸ್ಯಗಳು ತಮ್ಮ ಸುತ್ತಲಿನ ಮಣ್ಣಿನಲ್ಲಿ ಕೂಡ ಕೆಲವು ತ್ಯಾಜ್ಯಗಳನ್ನು ಏನು ಮಾಡ್ತದೆ, ವಿಸರ್ಜಿಸುತ್ತದೆ ಅಂತಕ್ಕಂಥದ್ದು. ಮಕ್ಕಳ, ನಾವಿವತ್ತು ಈ ಒಂದು ಅವಧಿಯಲ್ಲಿ ಅನೇಕ ಅಂಶಗಳನ್ನು ತಿಳ್ಕೊಂಡ್ವಿ. ನಾವಿಲ್ಲಿ ಏನೇನು ಈ ಅವಧಿಯಲ್ಲಿ ತಿಳ್ಕೊಂಡ್ವಿ ಅಂತ ಹೇಳಿದರೆ, ಸಸ್ಯಗಳಲ್ಲಿ ಸಾಗಾಣಿಕೆ ಹೇಗಾಗ್ತದೆ ಅಂತಕ್ಕಂಥದ್ದು, ಆಮೇಲೆ ನೀರಿನ ಸಾಗಾಣಿಕೆ ಹೇಗಾಗ್ತದೆ ಅಂತಕ್ಕಂಥದ್ದು, ಆಹಾರ ಮತ್ತು ಇತರೆ ವಸ್ತುಗಳು ಹೇಗೆ ಸಾಗಿಸಲ್ಪಡ್ತವೆ ಅಂತಕ್ಕಂಥದ್ದು, ವಿಸರ್ಜನೆ ಅಂತ ಹೇಳಿದರೆ ಏನು, ಮನುಷ್ಯರಲ್ಲಿ ವಿಸರ್ಜನೆ ಹೇಗಾಗ್ತದೆ, ಸಸ್ಯಗಳಲ್ಲಿ ವಿಸರ್ಜನೆ ಹೇಗಾಗ್ತದೆ ಎಂಬುದರ ಬಗ್ಗೆ ನಾವಿವತ್ತು ತಿಳ್ಕೊಂಡ್ವಿ. ಈ ಎಲ್ಲ ಅಂಶಗಳನ್ನು ನಾವಿವತ್ತು ಈ ಒಂದು ಅವಧಿಯಲ್ಲಿ ಶಾಂತ ರೀತಿಯಾಗಿ ಕೂತುಕೊಂಡು ಅರ್ಥ ಮಾಡ್ಕೊಂಡಿದ್ದೀವಿ. ಇದನ್ನು ಚೆನ್ನಾಗಿ ನೀವು ಪಾಠವನ್ನು 1 ಅಥವಾ 2 ಸರಿ ಕೇಳುವುದರ ಮೂಲಕ, ಇದನ್ನು ಜ್ಞಾಪಕದಲ್ಲಿ ಇಟ್ಟುಕೊಳ್ಳುವುದರ ಮೂಲಕ, ಪರೀಕ್ಷೆಯಲ್ಲಿ ಕೇಳ್ತಕ್ಕಂಥ ಪ್ರಶ್ನೆಗಳಿಗೆ ಉತ್ತರಿಸಲು ನಾವು ಏನಾಗಿರಬೇಕು, ಸಿದ್ಧರಾಗಿರಬೇಕು ಅಂತಕ್ಕಂಥ ಮಾತನ್ನು ಹೇಳಿ, ತಾವೆಲ್ಲರೂ ಶಾಂತ ರೀತಿಯಾಗಿ ಈ ಒಂದು ಪಾಠವನ್ನು ಆಲಿಸಿದ್ದಕ್ಕಾಗಿ ತಮಗೆ ಧನ್ಯವಾದಗಳು. ನಮಸ್ಕಾರ.